प्रतिष्ठितः तस्य प्रकृतिरस्य परस्य महेश्वरः। ಸರ್ವರಿಗೂ ನಮಸ್ಕಾರ. ತ್ರೇತಾಯುಗದಿಂದ ವರ್ತಮಾನದವರೆಗೆ, ರಾಮಕಾಲದಿಂದ ಕಲಿಕಾಲದವರೆಗೆ ಗುಣವಂತೆ ಎಂಬ ಘನಸ್ಥಳದಲ್ಲಿ ನೆಲೆ ನಿಂತಿರುವ ಭಕ್ತ ಜನ ದುರಿತ ನಿವಾರಕ ಶಕ್ತಿಯಾದ ಮಾತೆ ಶ್ರೀಗುಪ್ತಿ, ಸರ್ವಶಕ್ತ ಶ್ರೀ ಶಂಭುಲಿಂಗೇಶ್ವರ ದೇವರ ಪಾದಪದ್ಮಗಳಲ್ಲಿ ಪ್ರಾಣ ಪ್ರಣಾಮಗಳು. ಧರಾಶಾಹಿಯಾಗಿದ್ದ ಹಿಂದೂ ಧರ್ಮದ ಪುನರುತ್ಥಾನಗೈದ ಪರಮಪೂಜ್ಯ ಶಂಕರಾಚಾರ್ಯರ ಪರಂಪರೆಯಲ್ಲಿ ಸಾಗಿ ವಿದ್ಯಾರಣ್ಯರಿಂದ ಸ್ಥಾಪಿತವಾದ ಶ್ರೀಮನ್ ನೆಲೆಮಾವು ಮಠದ 26ನೇ ಯತಿಶ್ರೇಷ್ಠರಾಗಿ ಪಟ್ಟಾಭಿಷಿಕ್ತರಾಗಿ ಶ್ರೀ ಚಂದ್ರಮೌಳೀಶ್ವರ, ಶ್ರೀಮನ್ ನರಸಿಂಹ, ಶ್ರೀ ರಾಜರಾಜೇಶ್ವರಿ ದೇವರುಗಳ ದಿವ್ಯ ಸತ್ಪಥದಲ್ಲಿ ಸದ್ಭಕ್ತರನ್ನು ಉದ್ಧರಿಸುತ್ತಿರುವ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳ ಚರಣಗಳಲ್ಲಿ ಪ್ರಣಾಮಗಳು. ಯುಗ ಯುಗಗಳ ಅಗಣಿತ ಶಕ್ತಿಯ ಕೇಂದ್ರ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವರ ಸುತ್ತ ಶಿಲೆಯ ಭಿತ್ತಿಯ ಕೆತ್ತಿಸಿ ಮಸ್ತಕವ ತುಂಬಿರುವ ಸಚ್ಚಿಂತನೆಗಳನ್ನೆಲ್ಲ ಸಾಕಾರಗೊಳಿಸುತ್ತಾ ಸಾಗಿರುವ ಧನ್ಯ ದಾನಿ ಶ್ರೀ ಸುನೀಲ್ ಶೆಟ್ಟಿ ಹಾಗೂ ದೇವಳದ ಅಧ್ಯಕ್ಷರಾದ ಡಾಕ್ಟರ್ ನರಸಿಂಹ ಪಂಡಿತರ ಸನ್ಮಾನಕ್ಕೆ ಸಾಷ್ಟಾಂಗ ವಂದನೆಗಳು. ಶಿವ ಶ್ರೀಗುಪ್ತಿಯರ ಶ್ರೇಷ್ಠ ಸಿರಿಗೆ ಶರಣಾಗಿ ಶಿರಬಾಗಿ ಮುನ್ನಡೆದಿರುವ ಘನ ಭಕ್ತ ಜನಕ್ಕಿದು ಹೃದಯ ಸ್ವಾಗತ ನಮನಗಳು. ಪಡುವಣದ ಕಡಲತಡಿಯಿಂದ ಅನತಿ ದೂರದಲ್ಲಿ ಹೆದ್ದಾರಿಯಿಂದ 10 ಮಾರಿನಂಚಿನಲ್ಲಿ ಹಲವು ಸಹಸ್ರ ವರ್ಷಗಳ ಹಿಂದೆಯೇ ಸ್ಥಾಪಿತವಾಗಿರುವ ಶ್ರೀ ಶಂಭುಲಿಂಗೇಶ್ವರ ಶಕ್ತಿಯ ತರಂಗಗಳನ್ನು ಪಸರಿಸಿ ನಿಂತಿರುವ ಜ್ಯೋತಿರ್ಲಿಂಗ. ರಾವಣನ ಭಕ್ತಿ, ಗಣಪತಿಯ ಯುಕ್ತಿಯ ಕಾರಣಕ್ಕಾಗಿ ಗುಣವಂತೆ ಶಕ್ತಿ ಸ್ಥಳವಾಗಿ ಮಾರ್ಪಟ್ಟ ಶ್ರೇಷ್ಠ ಇತಿಹಾಸ ಈ ನೆಲದಲ್ಲಿದೆ. ಮರಳಲಿಂಗವ ಬದಲು ಮಾತೆಗಾಗಿ ಆತ್ಮಲಿಂಗವನ್ನೇ ಹೊತ್ತು ತರುವೆನೆಂಬ ಛಲದಿಂದ ಹೊರಟ ಬ್ರಾಹ್ಮಣ ಶ್ರೇಷ್ಠ ರಾವಣ ಪ್ರಖರ ತಪಸ್ವಿ. ಪರಶಿವ ಪ್ರಾಣಲಿಂಗವನ್ನೇ ದಶಾನನನಿಗೆ ಪರಿಪಾಲಿಸಿದಾಗ ಸುರಲೋಕದಲ್ಲಿ ಅಲ್ಲೋಲ ಕಲ್ಲೋಲ. ಹರನ ಹರಣವೇ ರಾವಣನ ಅಂಕಣ ಸೇರಿದರೆ ಆತ ಲಂಕೆಯಲ್ಲಿ ಅಂಕೆ ಮೀರುವ ಆತಂಕ. ಇಷ್ಟಲಿಂಗ ಇಳೆತಾಕದಂತೆ ತಡೆದು ಸಿಂಹಳ ತಲುಪಲು ಲಂಕಾಧಿಪತಿಯ ಧಾವಂತ. ಚಕ್ರವನೆತ್ತಿ ಕೃತಕ ಸಂಜೆಯ ಸೃಷ್ಟಿಸಿದ ಶ್ರೀನಿವಾಸನಿಂದ ಲಂಕೇಶ್ವರನಿಗೆ ಭ್ರಮೆ ಭರಿಸಿ ಸಂಧ್ಯಾವಂದನೆಗಾಗಿ ಪ್ರೇರೇಪಣೆ. ವಟುರೂಪದ ವಕ್ರತುಂಡನ ಕೈಗೆ ಆತ್ಮಲಿಂಗವನಿತ್ತು ಕಾಯುವಂತೆ ದಶಮುಖನ ಸೂಚನೆ. 3 ಕರೆಗೂ ರಾವಣ ಬರದಾದಾಗ ಗೋಕರ್ಣದಲ್ಲೇ ಆತ್ಮಲಿಂಗವನಿಟ್ಟ ಗಣಪ ಅಲ್ಲೇ ನೆಟ್ಟ. ಕಿತ್ತೊಯ್ಯುವೆನೆಂಬ ಹಠಚಿತ್ತದಿಂದ ಹೊರಟ ರಾವಣ ಮೃದುಲಿಂಗವನ್ನೆಳೆದ. ಸೆಳೆದಾಗ ಸಿಕ್ಕ ಎಳೆಯನ್ನು ಉತ್ತರಕ್ಕೆಸೆದಾಗ ಸ್ಥಾಪಿತವಾದದ್ದು ಸಜ್ಜೇಶ್ವರ. ಮತ್ತೆ 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 ಆತ್ಮಲಿಂಗವ ಸೆಳೆದು ಬಿಸುಟಾಗ ಕಡಲತಡಿಗೆ ಮುರುಡೇಶ್ವರ. ಧಾರೆ ಸೇರಿದಾಗ ಧಾರೇಶ್ವರ. ಶರಧಿಯ ಅನತಿ ದೂರದಲ್ಲಿ ಶರಾವತಿಯ ದಕ್ಷಿಣದಲ್ಲಿ ಗುಣವಂತೆಯ ಶಂಭುಲಿಂಗೇಶ್ವರ. ಕೀಳಲಾಗದೆ ಮೂಲದಲ್ಲೇ ಉಳಿದದ್ದು ಗೋಕರ್ಣದ ಶ್ರೀ ಮಹಾಬಲೇಶ್ವರ. ಅಳೆಯಲಾಗದ ಕೀಳಲಾಗದ ಆಳಕ್ಕಿಳಿದು ಸುಭದ್ರವಾಗಿ ಸುಶೋಭಿತವಾಗಿ ಸಚೇತನವಾಗಿ ಪ್ರತಿಷ್ಠಾಪಿತವಾಗಿರುವ ಆತ್ಮಲಿಂಗದ ಭಾಗಕ್ಕೆ ಬಾಗಿದವರಿಗೆ ಬದುಕು ಸುಭದ್ರವೆಂಬುದು ಅನುಭವವೇದ್ಯ ಸಂಗತಿ. ದಕ್ಷಿಣ ಕಾಶಿಯ ಕೀರ್ತಿ ಹೊತ್ತು ಗೋಕರ್ಣದ ಸ್ಥಿರಚೇತನದ ಪ್ರತಿರೂಪವಾಗಿ ನೆಲೆ ನಿಂತಿರುವ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ 10 ದಿನಗಳ ಧಾರ್ಮಿಕ ಉತ್ಸವದ ಸಿರಿ ಮನೆ ಮಾಡಿದೆ. ಹೊಸ ವರ್ಷದ ಮೊದಲ ಮಾಸ ಕಳೆಯುವ ಹೊತ್ತಿಗೆ ಚೈತ್ರದ ಕಂಪು ತರುಲತೆಗಳಲ್ಲಿ ತಳಿರೊಡೆದು ಪರಿಸರ ಉಲ್ಲಸಿತವಾಗಿರುವ ಸಮಯಕ್ಕೆ ಮೊದಲ ಮಳೆಯಿಂದ ಇಳೆಯ ಕೊಳೆ ತೊಳೆದ ವೇಳೆಗೆ ಶ್ರೀ ಶಂಭುಲಿಂಗೇಶ್ವರ ದೇವರ ಮಂಗಲ ಬಿಂಬ ಹೊಸ ಬಂಧದೊಂದಿಗೆ ಕಂಗೊಳಿಸುವ ದಿನದಲ್ಲಿ ನಾವಿಂದು ಆಸೀನರಾಗಿದ್ದೇವೆ. ಆಶ್ರಯಿಸಿದವರೆಲ್ಲ ಹರಸಿದ ಶ್ರೀ ಶಂಭುಲಿಂಗೇಶ್ವರ ದೇವರಿಗಿಂದು ಶಿಲಾಮಯ ದೇವಾಲಯ ನಿರ್ಮಿಸಲಾಗಿದೆ. ಜಲಮೂಲದವರೆಗೂ ಇಳಿದು ಬೆಳೆದು ನಿಂತಿರುವ ಲಿಂಗದ ಸುತ್ತ ಕಣ್ಮನ ಸೆಳೆಯುವ ಭಕ್ತ ಮನ ತಣಿಯುವ ಭವನ ನಿರ್ಮಿಸಲಾಗಿದೆ. ಶಿಲೆಯ ಗೋಡೆ ಎಂಬುದು ದೇವಶಕ್ತಿಗೊಡ್ಡುವ ತಡೆಯಲ್ಲ, ಭಕ್ತ ಜನರದೆಯ ಗುಡಿಯೊಳಗೆ ಶಕ್ತಿಯನ್ನು ಕಾಣುವ ಹಂಬಲ. ಶಿಲೆಯೊಳಗೆ ಕೆತ್ತಿದ ಕಲೆ ಸೌಂದರ್ಯೋಪಾಸನೆಯ ಸಾಧನವಲ್ಲ, ಉಳಿಪೆಟ್ಟಿಗೂ ಅಳುಕದಿದ್ದರೆ ಬದುಕು ಪಟ್ಟಾಗುವ ಪಾಠ. 300 ಲಕ್ಷವನಿತ್ತ ಉದ್ಯಮಿಯ ಉದಾರತೆಯ ತೋರ್ಪಡಿಕೆಯಲ್ಲ, ನಾವಿರದ ಕಾಲಕ್ಕೂ ಮಂದಿರ ಸ್ಥಿರವಾಗಿರಬೇಕೆಂಬ ಶ್ರೀ ಸುನೀಲ್ ಶೆಟ್ಟರ ಸಚ್ಚಿಂತನೆ. ಕೋಟಿ ಕೋಟಿಯ ಖರ್ಚು ಒಟ್ಟಾದ ನೋಟುಗಳ ಶಕ್ತಿ ಪ್ರದರ್ಶನವಲ್ಲ, ಸಂಘಟಿತ ಹಿಂದೂ ಸಮಾಜದ ಧೀಬಲದ ದರ್ಶನ. ಬಂಧುಗಳೇ, ಇಂದು ದುರ್ಜಯನ ದಿವ್ಯ ದರ್ಶನ ಪಡೆದು 1000 ಸಂದೇಶ ಬಿತ್ತರಿಸಲು ಪರಮಪೂಜ್ಯ ಶ್ರೀ ಮಾಧವಾನಂದರು ವೇದಿಕೆಯಲ್ಲಿದ್ದಾರೆ. ಶಿವಶಕ್ತಿಗೆ ಶರಣಾಗಿ ಪೂಜ್ಯರಡಿಗೆ ಮತ್ತೊಮ್ಮೆ ಶಿರಬಾಗಿ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪೂಜ್ಯ ಶ್ರೀಗಳ ಆಶೀರ್ವಚನಕ್ಕಾಗಿ ಶ್ರೀಯುತ MS ಹೆಗಡೆಯವರು ವಿನಮ್ರವಾಗಿ ಪ್ರಾರ್ಥಿಸಲಿದ್ದಾರೆ. ಶ್ರೀಯುತ ನಾರಾಯಣಯಾಜಿಯವರು ವಿನಮ್ರವಾಗಿ ಪ್ರಾರ್ಥಿಸಲಿದ್ದಾರೆ. ಅಚಂದ್ರಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಗುರುಗಳಾದಂಥ ಮಾಧವಾನಂದ ಭಾರತಿ ಸ್ವಾಮೀಜಿಗಳವರ ಚರಣಕಮಲಗಳಿಗೆ ಮೊಟ್ಟ ಮೊದಲಾಗಿ ನಮಸ್ಕರಿಸಿಕೊಳ್ತಾ ಇದ್ದೇನೆ.
ಸ್ವಾಮೀಜಿಯವರ ಈ ಅಲ್ಲಿಂದ ನೆಲೆಮಾವು ಮಠದಿಂದ ನಮ್ಮ ಗುಣವಂತೆಗೆ ಬಂದಾಗ ನನಗೆ ನೆನಪಾಗಿರುವುದು ಯಾವುದು ಕೇಳಿದರೆ ಇಲ್ಲಿನ ಈ ಮಠದ ಮತ್ತು ಈ ನೆಲದ ಹಿಂದಿರುವಂಥ ಒಂದು ಸಂಬಂಧ. ನಮಗೆಲ್ಲ ಇಲ್ಲಿ ಒಂದು ಪ್ರತೀತಿ ಇದೆ. ವಿದ್ಯಾಮಾಧವ ಪಂಡಿತರು ಇಲ್ಲಿಯವರು, ಶೃಂಗೇರಿಯ ಗುರುಗಳು ಅವರೇ ಆಗಿದ್ದಾರೆ ಎನ್ನುವಂಥ ಒಂದು ಕಥೆ ಉಂಟು. ಸತ್ಯ ಏನೋ ಗೊತ್ತಿಲ್ಲ, ಆದರೆ ಒಂದು ಒಳ್ಳೆಯ ಅಂಶ ಗೊತ್ತಿತ್ತು ಅಂತೇಳಾದರೆ ನಾವು ಅದನ್ನು ನಂಬುತ್ತೇವೆ. ಹಾಗಾಗಿ ಅಂತಹ ಮಹಾನ್ ಪಂಡಿತರು ಅವರೇ ಸ್ಥಾಪಿಸಿರುವಂಥ, ವಿದ್ಯಾರಣ್ಯರು ಸ್ಥಾಪಿಸಿರುವಂಥ ಮೂಲ ಮಠವಾಗಿರುವಂತಹ ನೆಲೆಮಾವು ಆ ಶಂಕರಾಚಾರ್ಯರ ಪರಂಪರೆಯ ಶಿವನ ಮೂರನೆಯ ಕಣ್ಣಿನಂತೆ ಅತ್ಯಂತ ತೇಜಪುಂಜವಾದದ್ದು. ಈ ಪರಂಪರೆಯ 26ನೇ ಯತಿಗಳಾಗಿರುವಂತಹ ಮಾಧವಾನಂದ ಭಾರತಿ ಸ್ವಾಮೀಜಿಯವರು ಇವತ್ತು ಈ 3 ದಿವಸಗಳಿಂದ ಇಲ್ಲಿಗೆ ಬಂದು ಸನ್ನಿಧಾನದ ಮೂಲಕವಾಗಿ ಶಂಭುಲಿಂಗೇಶ್ವರನ ಶಿಲಾಮಯ ದೇವಸ್ಥಾನದ ಕಟ್ಟಡದ ಸಂಪೂರ್ಣವಾದಂಥ ಶಿಖರದ ಸ್ಥಾಪನೆಯನ್ನು ತಮ್ಮ ಕರಕಮಲಗಳಿಂದಲೇ ಮಾಡಿ ನಮ್ಮನ್ನು ಧನ್ಯಗೊಳಿಸಿದ್ದಾರೆ. ಅವರ ಉಪಸ್ಥಿತಿಯಲ್ಲೇ ಗಣಪತಿಯ ಪುನಃ ಪ್ರತಿಷ್ಠೆ, ಆಮೇಲೆ ನಂದಿ ಮೊದಲಾದ ಇಲ್ಲಿರುವಂಥ ಎಲ್ಲವೂ ಕೂಡ ಲೋಕಾರ್ಪಣೆ ಆಗಿದೆ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಯಾವುದೂ ಕೂಡ ನಾನೇ ಬ್ರಹ್ಮ ಅಂತೇಳಿ ಹೇಳುವುದಿಲ್ಲ. ಅಂಥ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಒಂದು ಧ್ಯೇಯವಾಕ್ಯವುಳ್ಳಂತಹ ಆ ಮಠದ ಪರಂಪರೆ ಎನ್ನುವುದು ನಮಗೂ ಕೂಡ ಆ ಬೆಳಕಿನ ತುಂಡುಗಳು ಎನ್ನುವಂಥ ರೀತಿಯಲ್ಲಿ ನಾವು ಹರ್ಷಚಿತ್ತರಾಗಿದ್ದೇವೆ. ಹಾಗಾಗಿ ಅಹಂ ಇತ್ಯೇವ ವಿಭಾವಯೇ ಮಹೇಶೀಂ ಎನ್ನುವಂಥ ರೀತಿಯಲ್ಲಿ ದೇವರಿಗೆ ನಮಸ್ಕಾರ ಮಾಡುವಾಗ ನಾನೇ ಶಿವೆ ಎನ್ನುವಂಥ ಭಾವದಲ್ಲಿಯೇ ನಮಸ್ಕಾರ ಮಾಡಿಕೊಳ್ಳಬೇಕಂತೆ. ಇದು ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ಮೊಟ್ಟ ಮೊದಲನೆಯ ಆ ಧ್ಯಾನ ಶ್ಲೋಕದ 4ನೇ ಸಾಲು. ಅದೇ ರೀತಿ ಆ ರೀತಿಯಾದಂಥ ಒಂದು ಬ್ರಹ್ಮಾತ್ಮದ ಸ್ವರೂಪವಾಗಿರುವಂತಹ ತಾವುಗಳು ಬೆಳಕನ್ನು ತೋರಬೇಕು. ಇಲ್ಲಿಗೆ ಚಿತ್ತೈಸಿರುವುದು ನಮಗೆ ಅತ್ಯಂತ ಹರ್ಷಚಿತ್ತರಾಗಿದ್ದೇವೆ. ತಮ್ಮ ಆಶೀರ್ವಚನವನ್ನು ಕೇಳುವ ಮೂಲಕವಾಗಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುವುದಂಥ ಕುರಿತು ಮತ್ತು ಮುಂದೆಯೂ ಕೂಡ ಇದೇ ರೀತಿ ನಡೆದುಕೊಂಡು ಹೋಗುವಂಥ ಕುರಿತು ಗುರುವಾಣಿಯಿಂದ ಬಂತು ಅಂತೇಳಾದರೆ ನಮ್ಮ ಕಿವಿಗಳು ಕೂಡ ಪಾವನವಾಗ್ತವೆ ಅಂತೇಳಿ ಹೇಳ್ತಾ ತಮ್ಮ ಚರಣಕಮಲಗಳಿಗೆ ಮತ್ತೊಮ್ಮೆ ತಲೆಬಾಗಿ ನಮಸ್ಕರಿಸಿಕೊಳ್ಳುತ್ತಾ ತಮ್ಮ ಆಶೀರ್ವಚನಕ್ಕಾಗಿ ನಾವೆಲ್ಲ ಕಾದಿದ್ದೇವೆ. ಹರಿ ಓಂ. ಪರಮ ಪೂಜ್ಯರ ಆಶೀರ್ವಚನಕ್ಕಾಗಿ ಪ್ರಾರ್ಥಿಸಿದ ಶ್ರೀಯುತ ನಾರಾಯಣಿಯಾಜ್ಯವರಿಗೆ ಧನ್ಯವಾದಗಳು. ಹಸಿರಮೆಂದು ಹಸನಾಗಿ ಬರುವ ಮಾತೆಗಾಗಿ ತರು ಕಾಯುತ್ತದೆ. ತರುತಡಿಯ ಗೂಡಿನಲ್ಲಿ ಬೆಚ್ಚಗಿರುವ ಮರಿ ತಾಯಿಯ ತುತ್ತಿಗಾಗಿ ತವಕಿಸುತ್ತದೆ. ಧರಣಿಯಿಂದ ಮೇಲೆದ್ದು ನಿಲ್ಲುವ ಆಧಾರದೆಡೆಗೆ ಲತೆ ಧಾವಿಸುತ್ತದೆ. ನಾವು ಪರಮ ಪೂಜ್ಯ ಮಾಧವಾನಂದ ಶ್ರೀಗಳವರ ಶಿವ ಸಂದೇಶಕ್ಕಾಗಿ ತವಕಿಸಿದ್ದೇವೆ. ಆಶೀರ್ವಾದದ ನುಡಿಗಳೊಂದಿಗೆ ಅನುಗ್ರಹಿಸುವಂತೆ ಶ್ರೀಚರಣಕ್ಕೆ ಶಿರವಾಗಿ ಪ್ರಾರ್ಥನೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಶಂಭುಲಿಂಗೇಶ್ವರ ದೇವಾಲಯದ ಶಿಲಾಮಯ ದೇವಾಲಯದ ಒಂದು ಲೋಕಾರ್ಪಣೆ ಅಷ್ಟಬಂಧ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈಗ 3 ದಿವಸಗಳಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಇವೆಲ್ಲ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಳ್ಳುತ್ತಾ ಇರುವಂತಹ ಈ ಊರಿನ ಹಾಗೂ ಪರ ಊರಿನ ಎಲ್ಲ ಮಾತೆಯರೇ ಹಾಗೂ ಮಹನೀಯರೇ ಮತ್ತು ದೇವಾಲಯದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ನಾವೆಲ್ಲ ಈಗ 2 ದಿವಸಗಳಿಂದ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೇವೆ. ಇದು ಒಂದು ದೇವಸ್ಥಾನವನ್ನು ಎನ್ನುವಂಥದ್ದು ಒಂದು ಕೇವಲ ಕಟ್ಟಡವಲ್ಲ, ಅದು ಒಂದು ಧಾರ್ಮಿಕ ಹಾಗೂ ಶ್ರದ್ಧೆಯ ಒಂದು ಕೇಂದ್ರ ಎಂಬುದು ನಮ್ಮ ಆಶಯ ಅಥವಾ ನಾವೆಲ್ಲ ತಿಳ್ಕೊಂಡಿರುವಂತಹ ವಿಷಯ. ಅಂತಹ ಸ್ಥಳದಲ್ಲಿ ನಾವೆಲ್ಲ ಬಂದಿದ್ದೇವೆ, ಸೇರಿದ್ದೇವೆ, ದೇವರ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮವನ್ನು ನೋಡಿದ್ದೇವೆ.
ದೇವರು ನಮ್ಮೆಲ್ಲರಿಗೂ ಬೋಧನೆಯನ್ನು ಮಾಡಿರುವಂಥದ್ದೇನು ಅಂತ ಕೇಳಿದರೆ ನಮ್ಮ ಮನುಷ್ಯ ಜನ್ಮ ಎನ್ನುವಂಥದ್ದು ಶ್ರೇಷ್ಠವಾದದ್ದು. ಅಂತಹ ಮನುಷ್ಯ ಜನ್ಮವನ್ನು ಸಾರ್ಥಕ್ಕೆ ಬಿಡಿಸ್ಕೊಳ್ಬೇಕು ಎಂಬುದಾಗಿ ಹೇಳಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ಕೇಳಿದರೆ ಧರ್ಮ ಮಾರ್ಗದಲ್ಲಿ ಸಾಗುವ ಮೂಲಕ ಅದನ್ನು ಸಾರ್ಥಕ್ಯವನ್ನು ಪಡಿಸ್ಕೊಳ್ಬೇಕು ಎಂಬುದಾಗಿ. ಧರ್ಮ ಮಾರ್ಗದಲ್ಲಿ ಅಂದರೆ ಯಾವ ರೀತಿಯಾಗಿ ಅಂತ ಕೇಳಿದರೆ ಅದಕ್ಕೆ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಧೃತಿ ಕ್ಷಮ ದಮೋ ಅಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಎಂಬುದಾಗಿ ಸ್ಮೃತಿಯಲ್ಲಿ ಹೇಳಿದ್ದಾರೆ, ಮನುಸ್ಮೃತಿಯಲ್ಲಿ. ಈ ರೀತಿಯಾಗಿ ಇದೆ. ಧೃತಿ ಧೈರ್ಯ, ಕ್ಷಮೆ ಹಾಗೂ ದಮ ಅಂದರೆ ಅಂತರಿಂದ್ರಿಯ ನಿಗ್ರಹ, ಹಾಗೆಯೇ ಅಸ್ತೇಯ ಅಂದರೆ ಕಳ್ಳತನವನ್ನು ಮಾಡದೇ ಇರುವಂಥದ್ದು, ಶೌಚ ಅಂದರೆ ಶುಚಿಯಾಗಿ ಸ್ವಚ್ಛತೆಯನ್ನು ಇಟ್ಕೊಳ್ಳುವಂಥದ್ದು, ಇಂದ್ರಿಯ ನಿಗ್ರಹ ಅಂದರೆ ಬಹಿರಿಂದ್ರಿಯ ನಿಗ್ರಹ, ಅದೇ ರೀತಿಯಾಗಿ ಧೀಹಿ ಅಂದರೆ ಬುದ್ಧಿ ಜ್ಞಾನ, ಅದರ ಜೊತೆಯಲ್ಲಿ ಸತ್ಯವನ್ನು ಹೇಳುವಂಥದ್ದು, ಕ್ರೋಧಗೊಳ್ಳದೇ ಇರುವಂಥದ್ದು, ಸಿಟ್ಟನ್ನು ಮಾಡಿಕೊಳ್ಳದೇ ಇರುವಂಥದ್ದು, ಇವನ್ನು ಧರ್ಮದ ಲಕ್ಷಣ ಎಂಬುದಾಗಿ ಹೇಳಿದ್ದಾರೆ. ಇದಕ್ಕೆ ವಿರುದ್ಧವಾದದ್ದು ಅವೆಲ್ಲ ಅಧರ್ಮ ಎಂಬುದಾಗಿ ನಮಗೆ ಗೊತ್ತಿರುವಂಥದ್ದು. ಅದನ್ನು ನಾವು ಪಾಲಿಸಲಿಕ್ಕಾಗಿ ಬಂದಿರುವಂಥವರು. ಮನುಷ್ಯ ಜನ್ಮವನ್ನು ಸಾರ್ಥಕವನ್ನು ಪಡಿಸ್ಕೊಳ್ಬೇಕು ಅಂತಾದರೆ ಇವಿಷ್ಟವನ್ನು ಆಚರಿಸಲೇಬೇಕು. ಅವುಗಳ ಜೊತೆಯಲ್ಲಿ ನಾವು ಮಾಡ್ತೇವೆ ಭಕ್ತಿಯನ್ನು ಆಚರಿಸುವಂಥದ್ದು. ಒಂದು ಇದು ಧರ್ಮಾಚರಣೆಯನ್ನು ಮಾಡುವಂಥದ್ದು, ಅದನ್ನು ಭಕ್ತಿಯಿಂದ ಮಾಡುವಂಥದ್ದು ಮುಖ್ಯ. ನಾವು ಏನೇ ಮಾಡಿದರೂ ಶ್ರದ್ಧೆಯಿಂದ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಅದಿಲ್ಲ ಅಂತಾದರೆ ನಮಗೆ ಅದರಲ್ಲಿ ಯಶಸ್ಸು ಎನ್ನುವಂಥದ್ದು ಸಿಗೋದಿಲ್ಲ. ಅದಕ್ಕೆ ಉದಾಹರಣೆ ಅಂತ ಕೇಳಿದರೆ ನಾವು ಮಕ್ಕಳನ್ನು ನೋಡ್ಬೋದು. ಮಕ್ಕಳು ಶಾಲೆಗೆ ಕಳಿಸ್ತೇವೆ ನಾವು, 1ರಿಂದ 10 ಇರ್ಬೋದು, ಅಥವಾ PUC ಅಥವಾ ಡಿಗ್ರಿ ಇರ್ಬೋದು, ಯಾವುದೇ ದೊಡ್ಡ ಒಂದು ಇದಿರ್ಬೋದು, ವಿದ್ಯಾಲಯಕ್ಕೆ ಕಳಿಸುವಂಥದ್ದು ಇರ್ಬೋದು. ಅವುಗೆಲ್ಲ ಕಳಿಸುವಂಥದ್ದು ನಾವೇನೋ ಶ್ರದ್ಧೆಯಿಂದ ಕಲಿಸ್ತೇವೆ. ಆದರೆ ಅವರು ಓದುವಂಥದ್ದು ಶ್ರದ್ಧೆಯಿಂದ ಮಾಡಲಿಲ್ಲ ಅಂತಾದರೆ ನಮ್ಗೆ ಗೊತ್ತಾಗ್ತದೆ. ಮಕ್ಕಳನ್ನು ಇಡೀ ವರ್ಷದಲ್ಲಿ ಅವರಿಗೆ ಪಾಠವನ್ನು ಮಾಡ್ತಾರೆ ಶಾಲೆಯಲ್ಲಿ, ಅವರೇನು ಮಾಡಬೇಕು? ಶ್ರದ್ಧೆಯಿಂದ ಓದಬೇಕು. ಏನೋ ಒಂದಷ್ಟನ್ನು ಪಾಸಾಗಲಿಕ್ಕೆ ಓದಿದರೆ ಏನಾಗ್ತದೆ ಅಂತ ಕೇಳಿದರೆ ಅವರು ಪರೀಕ್ಷೆಯಲ್ಲಿ ಅದು ಗೊತ್ತಾಗ್ತದೆ. ನಾವು ಎಷ್ಟು ಓದಿದ್ದೇವೆ, ಅದಕ್ಕೆ ಎಷ್ಟು ಬಂತು ನಮಗೆ ಅಂಕ ಎನ್ನುವಂಥದ್ದು ಪರೀಕ್ಷೆಯಲ್ಲಿ ಗೊತ್ತಾಗ್ತದೆ. ಅದೇ ರೀತಿಯಾಗಿ ನಾವು ದೇವಾಲಯದಲ್ಲಿ ಶ್ರದ್ಧೆ ಇಲ್ಲದೆ ಬಂದು ಒಟ್ಟು ಕಾಟಾಚಾರಕ್ಕೆ ಬಂದು ಮಾಡ್ಕೊಂಡು ಹೋದರೆ ಅದರ ಫಲ ಎನ್ನುವಂಥದ್ದು ಅಷ್ಟಕ್ಕಷ್ಟೇ ಆಗಿರುತ್ತದೆ. ಅಲ್ಲಿ ಓದಲಿಲ್ಲ ಅಂದರೆ ಯಾವ ರೀತಿಯಾಗಿ ಅಂಕಗಳು ಕಡಿಮೆವಾಗ್ತದೆಯೋ ಅದೇ ರೀತಿಯಾಗಿ ಇಲ್ಲಿ ಬಂದು ಹೋಗಿದ್ದರಿಂದ ಒಂದಷ್ಟು ಫಲ ಎನ್ನುವಂಥದ್ದು ಬರ್ತದೆ. ಅಲ್ಲಿ ಹಾಗೆ ಕಡಿಮೆ ಓದಿದರೆ ಕಡಿಮೆ ಅಂಕ ಬರ್ತದೆಯೋ ಅದೇ ರೀತಿಯಾಗಿ ಸರಿಯಾಗಿ ದೇವಸ್ಥಾನಕ್ಕೆ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ಕೈ ಮುಗಿದು ದೇವರ ನಾಮಸ್ಮರಣೆಯನ್ನು ಮಾಡ್ಕೊಂಡು ಹೋದರೆ ಅದರಿಂದ ಫಲ ಎನ್ನುವಂಥದ್ದು ಉತ್ತಮವಾಗಿ ಸಿಗ್ತದೆ. ಹಾಗಾಗಿ ಭಾಗವತದಲ್ಲಿ ಹೇಳಿದ್ದಾರೆ, ಭಕ್ತಿಯನ್ನು 9 ವಿಧವಾಗಿ 9 ವಿಧವಾಗಿ ಹೇಳಿದ್ದಾರೆ. ಏನು ಅಂತ ಕೇಳಿದರೆ ಶ್ರವಣಂ, ಕೀರ್ತನಂ, ವಿಷ್ಣೋಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಎಂಬುದಾಗಿ 9 ವಿಧವಾಗಿ ಭಕ್ತಿಯನ್ನು ಹೇಳಿದ್ದಾರೆ. ಅವೆಲ್ಲಕ್ಕೂ ನಾವು ಉದಾಹರಣೆ ಕೊಡಬೇಕು. ಉದಾಹರಣೆಯನ್ನು ತಿಳ್ಕೊಂಡ್ರೆ ನಮಗೆ ಅರ್ಥವಾಗ್ತದೆ. ಶ್ರವಣಕ್ಕೆ ಉದಾಹರಣೆ ಪರೀಕ್ಷಿತ್ ಮಹಾರಾಜ ಏನು ಮಾಡ್ದ ಅಂತ ಕೇಳಿದರೆ, ಅವನು ಒಂದು ದೇಶದ ರಾಜನಾಗಿದ್ದ. ಅವನು ಬೇಟೆಗಾಗಿ ಹೋದಾಗ ಒಂದು ಸಮಸ್ಯೆ ಆಯಿತು ಅವನಿಗೆ. ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಅಲ್ಲಿ ಹೋದಾಗ ಮುನಿಗಳ ಒಂದು ಆಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಹೋದಾಗ ಅವನು ಆ ಮುನಿಗಳ ಒಂದು ಕುತ್ತಿಗೆಗೆ ಸತ್ತ ಹಾವನ್ನು ಹಾಕಿ ಬರ್ತಾನೆ. ತನಗೆ ಗೌರವ ಕೊಡಲಿಲ್ಲ ಎಂಬ ವಿಚಾರಕ್ಕಾಗಿ ಅವನು ಮುನಿಗಳ ಒಂದು ಕುತ್ತಿಗೆಗೆ ಸತ್ತ ಹಾವನ್ನು ಹಾಕಿ ಬರ್ತಾನೆ. ಅದಾದ ನಂತರ ಅವರ ಪುತ್ರ ಎನ್ನುವಂಥದ್ದು ಅಲ್ಲಿಗೆ ಬಂದು ನೋಡಿದಾಗ ಅಲ್ಲಿ ಕುತ್ತಿಗೆಯಲ್ಲಿ ಸತ್ತ ಹಾವನ್ನು ನೋಡ್ತಾನೆ. ಅದಾದ ನಂತರದಲ್ಲಿ ಅವನು ಕ್ರೋಧಗೊಂಡು ಇದನ್ನು ಮಾಡಿದವನಿಗೆ 1 ವಾರದಲ್ಲಿ ತಕ್ಷಕನಿಂದ ಹಾವಿನಿಂದ ಸಾಯುವಂತಾಗಲಿ ಎಂಬುದಾಗಿ ಅವನಿಗೆ ಶಾಪವನ್ನು ಕೊಡ್ತಾನೆ. ಇದು ಗೊತ್ತಾಗ್ತದೆ ಯಾರಿಗೆ? ಪರೀಕ್ಷಿತ್ ಮಹಾರಾಜನಿಗೆ. ಇದೆಂತ ಬಂತು ನನಗೆ ಎಂಬುದಾಗಿ ಅಂದ್ಕೊಳ್ತಾನೆ. ಅವನು ರಾಜನಾಗಿದ್ದರಿಂದ ಸಮುದ್ರ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ತಾನೆ. ಆಗ ಅವನಿಗೆ ಕಳಿಸ್ತಾರೆ, ಇದರಿಂದ ಶಾಪಗ್ರಸ್ತನಾಗಿರ್ತಾನೆ. ಆಗ ಅದನ್ನು ಆ ಮುನಿಗಳು ಕಳಿಸ್ತಾರೆ, ಯಾರಿಂದ ಆಗಿತ್ತೋ ಅವ್ರು ಕಳಿಸ್ತಾರೆ, ಇನ್ನು 1 ವಾರದಲ್ಲಿ ಹಾಗೇ ಆಗ್ತದೆ ನಾನು ಹೇಳಿರುವಂಥದ್ದು. ಇನ್ನು 1 ವಾರದಲ್ಲಿ ಎಷ್ಟು ಆಗ್ತದೆಯೋ ಅಷ್ಟು ಧರ್ಮವನ್ನು ಆಚರಣೆಯನ್ನು ಮಾಡು ಎಂಬುದಾಗಿ ಕಳಿಸ್ತಾರೆ. ಆಗ ಏನು ಮಾಡಬೇಕು ಅಂತ ಕೇಳಿದಾಗ ಅವನಿಗೆ ಬಂದು ಶುಕ ಮಹರ್ಷಿಗಳು ಭಾಗವತವನ್ನು ಉಪದೇಶವನ್ನು ಮಾಡ್ತಾರೆ, ಅವನಿಗೆ ಕೇಳಿಸ್ತಾರೆ. ಹಾಗಾಗಿ
ಅಲ್ಲಿ ಆಮೇಲೆ ಒಂದು ವಾರದಲ್ಲಿ ಅವನಿಗೆ ತಕ್ಷಕನಿಂದ ಸಾವು ಎನ್ನುವಂಥದ್ದು ಬರ್ತದೆ ಎನ್ನುವಂಥದ್ದು ಬೇರೆ ವಿಚಾರ. ಆದರೆ ಅವನು ಮಾಡಿದ್ರಿಂದ ಈ ಕೆಲಸವನ್ನು ಮುನಿಗಳ ಒಂದು ಧ್ಯಾನಸ್ಥರಾಗಿದ್ದರಿಂದ ಆ ಸಂದರ್ಭದಲ್ಲಿ ಮಾಡಿದ್ರಿಂದ ಅವನಿಗೆ ಶಿಕ್ಷೆ ಎನ್ನುವಂಥದ್ದು ಆಯಿತು ಅನ್ನೋದೊಂದು ವಿಚಾರವಾದರೆ, ಅವನು ಆ 7 ದಿವಸಗಳ ಕಾಲ ತನಗೆ ಮರಣ ಎನ್ನುವಂಥದ್ದು ಬರ್ತಾ ಉಂಟು ಒಂದು ಗೊತ್ತಾದರೂ ಏನು ಮಾಡ್ತಾರೆ ಅಂದರೆ ಅವನು ಶ್ರದ್ಧೆಯಿಂದ ಆ ಭಾಗವತನ ಕೇಳುತ್ತಾನೆ. ಹಾಗಾಗಿ ಶ್ರವಣಕ್ಕೆ ಉದಾಹರಣೆ ಕೊಡುವಂತಹದ್ದು ಪರೀಕ್ಷಿತ್ ಮಹಾರಾಜರನ್ನು. ಅದೇ ರೀತಿಯಾಗಿ ಮುಂದಿನದು ಕೀರ್ತನೆ, 9 ವಿಧದಲ್ಲಿ ಹೇಳಿರುವಂಥದ್ದು 2ನೇದು ಕೀರ್ತನೆ. ಆಗ ಹೇಳಿರುವಂಥದ್ದು ಶುಕ ಮಹರ್ಷಿಗಳು ಎಲ್ಲ ವಿಚಾರಗಳನ್ನು ಹೇಳುವಾಗ ಶುಕ ಮಹರ್ಷಿಗಳು ಶುಕವಾಚ ಎಂಬುದಾಗಿ ಹೇಳುತ್ತಾರೆ. ಎಲ್ಲ ವಿಚಾರಗಳನ್ನು ಹೇಳಿದವರು ಶುಕ ಮಹರ್ಷಿಗಳು. ಹಾಗಾಗಿ ಕೀರ್ತನೆಗೆ ಉದಾಹರಣೆ ಶುಕ ಮಹರ್ಷಿಗಳು. ಅದಾಗಿ 3ನೇದು ಸ್ಮರಣೆ. ಯಾವಾಗಲೂ ಸ್ಮರಣೆಯನ್ನು ಮಾಡುತ್ತೆ, ದೇವರ ಸ್ಮರಣೆಯನ್ನು ಮಾಡುವವನು ಪ್ರಹ್ಲಾದ. ಅವನು ತನ್ನ ಕಷ್ಟ ಕಾಲದಲ್ಲೂ ಕೂಡ ದೇವರ ನಾಮಸ್ಮರಣೆಯನ್ನು ಬಿಡದ್ದೇ ಮಾಡ್ತಾ ಬಂದ. ಅದರಿಂದ ಅವನಿಗೆ ಒಳ್ಳೆಯದು ಎನ್ನುವಂಥದ್ದು ಆಯಿತು. ಅವನ ಇದರಲ್ಲಿ ಕೊನೆಗೆ ನರಸಿಂಹಾವತಾರವಾಗಿ ಅವನಿಗೆ ಒಳ್ಳೆಯದು ಎನ್ನುವಂಥ ತಂದೆಯಿಂದ ಒಂದು ಇದರಿಂದ ದೇವರ ಒಂದು ಪ್ರತ್ಯಕ್ಷ ಎನ್ನುವಂಥದ್ದು ಅವನಿಗೆ ಸಿಕ್ತು. ಹಾಗಾಗಿ ಈ ಸ್ಮರಣಕ್ಕೆ ಉದಾಹರಣೆ ಅವನಿಗೆ ಕೊಡ್ತಾರೆ ಪ್ರಹ್ಲಾದನನ್ನು. 4ನೇದು ಪಾದಸೇವನೆ. ಎಲ್ಲ ವಿಚಾರವಾಗಿ ಮಾಡಿದಾಗ ಲಕ್ಷ್ಮೀದೇವಿಯ ಪಾದಸೇವನೆಯನ್ನು ಉದಾಹರಣೆ ಕೊಡ್ತಾರೆ. ಯಾಕೆ ಅಂತ ಕೇಳಿದರೆ ಸದಾಕಾಲದಲ್ಲೂ ಭಗವಂತನ ಸೇವೆಯನ್ನು ಪಾದದ ಸೇವೆಯನ್ನು ಮಾಡ್ತಾ ಇರುವಳು ಲಕ್ಷ್ಮೀದೇವಿ. ಹಾಗಾಗಿ ಉದಾಹರಣೆನೇ ಕೊಡ್ತಾರೆ. ಮತ್ತು ಮುಂದಿನದು ಅರ್ಚನೆ. ನವವಿಧ ಭಕ್ತಿಯಲ್ಲಿ ಕೊಡುವಂತಹದ್ದು ಅರ್ಚನೆ. ಸದಾಕಾಲದಲ್ಲೂ ಅರ್ಚನೆಯನ್ನು ಮಾಡೋದಕ್ಕೆ ಹೆಸರುವಾಸಿಯಾದವನು ಪೃಥು ಮಹಾರಾಜ. ತನ್ನ ಜೀವನದಲ್ಲಿ ಅನೇಕ ಯಜ್ಞ ಯಾಗಗಳನ್ನೆಲ್ಲ ಮಾಡಿದ ಅವನು. ಕೊನೆಯಲ್ಲಿ ಏನೂ ಇಲ್ಲದೆ ಹೋದಾಗಲೂ ಸಹ ಅವನು ಅತ್ಯಂತ ಭಕ್ತಿಯಿಂದ ಅರ್ಚನೆಯನ್ನು ಸಹ ಮಾಡ್ತಾ ಇದ್ದ ಎಂಬುದಾಗಿ ಬರ್ತದೆ ಕಥೆಗಳಲ್ಲಿ. ಹಾಗಾಗಿ ಮಾಡಿರುವ ಉದಾಹರಣೆಯಾಗಿ ಕೊಡುವಂತಹದ್ದು ಪೃಥು ಮಹಾರಾಜನನ್ನು. ಅದರ ನಂತರದಲ್ಲಿ ವಂದನೆ. ಅಕ್ರೂರ ಅಲ್ಲಿಂದ ಹೊರಟ ಕೃಷ್ಣನನ್ನು ಬಿಳ್ಕೊಟ್ಟು ಹೊರಟಾಗ ಕೊನೆಯಲ್ಲಿ ಅವನು ಬರುವಾಗ ಸನ್ಮಧ್ಯದಲ್ಲಿ ಸ್ನಾನವನ್ನು ಮಾಡ್ತಾನೆ. ಸ್ನಾನ ಮಾಡಿದಾಗ ಅವನಿಗೆ ಸ್ನಾನ ಮಾಡುವಾಗ ನದಿಯಲ್ಲಿಯೂ ಕೂಡ ಕೃಷ್ಣನೇ ಕಾಣ್ತಾನೆ ಎಂಬುದಾಗಿ ಅದರಲ್ಲಿ ಕಥೆಯಲ್ಲಿ ಬರ್ತದೆ. ಅಲ್ಲಿಯೂ ಸಹ ಒಂದು ನಮಸ್ಕಾರವನ್ನು ಮಾಡ್ತಾನೆ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ಉದಾಹರಣೆಯಾಗಿ ಅಕ್ರೂರನ ವಂದನೆಗೆ ಕೊಡ್ತಾರೆ. ಅದಾದ ನಂತರ ಸಖ್ಯ, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸಖ್ಯಕ್ಕೆ ಉದಾಹರಣೆ ಸ್ನೇಹಕ್ಕೆ ಕೃಷ್ಣಾರ್ಜುನರ ಉದಾಹರಣೆಯನ್ನು ಕೊಡ್ತಾರೆ. ಸದಾಕಾಲದಲ್ಲಿಯೂ ಅರ್ಜುನ ಕೃಷ್ಣನ್ನೇ ಆಧರಿಸ್ತಿದ್ದ, ಕೃಷ್ಣ ಹೇಳಿದ್ದನ್ನು ಕೇಳಿಕೊಂಡು ಬರ್ತಿದ್ದ. ಹಾಗಾಗಿ ಉದಾಹರಣೆಯಾಗಿ ಅರ್ಜುನನ್ನು ಕೊಡ್ತಾರೆ. ಕೊನೆಯಲ್ಲಿ ಕೊಡುವಂತಹದ್ದು ಬಲಿ, ನಿವೇದನೆಗೆ ಹೇಳುವಂತಹದ್ದು ಬಲಿ ಉದಾಹರಣೆ ಕೊಡ್ತಾರೆ. ಯಾಕೆಂತ ಕೇಳಿದರೆ ಅವನು ಧಾರ್ಮಿಕನಾಗಿದ್ದ, ಅನೇಕ ಯಜ್ಞಯಾಗಗಳನ್ನು ಮಾಡ್ತಾ ಇದ್ದ. ಆದರೆ ಕೊನೆಯಲ್ಲಿ ಬರುವನು ಅದು ಕೇಳಿದಾಗ ಬಲಿಯ ಬಳಿಯಲ್ಲಿ ಬಂದು ಕೇಳಿದಾಗ ಅವನು ತನಗೆ 3 ಜಾಗ ಬೇಕು. ವಾಮನ ಕೇಳುತ್ತಾನೆ, ತನಗೆ 3 ಪಾದ ಜಾಗ ಬೇಕು ಎಂಬುದಾಗಿ ಕೇಳುತ್ತಾನೆ. ಆಗ ಆಯಿತು ಕೊಡ್ತಾನೆ ಎಂಬುದಾಗಿ ಹೇಳ್ತಾನೆ. ಶುಕ್ರಾಚಾರ್ಯರು ಎಷ್ಟು ಬೇಡ ಅಂತ ಕೇಳಿದ್ರು ಬಂದಿರುವವನು ವಿಷ್ಣು ನಿನ್ನನ್ನು ಪಾತಾಳಕ್ಕೆ ಕಳಿಸ್ಲಿಕ್ಕೆ ಅಂತಲೇ ಬಂದಿರುವವನು. ಎಷ್ಟು ಹೇಳಿದರೂ ಕೇಳೋದಿಲ್ಲ. ತಾನು ಮಾತು ಕೊಟ್ಟಿದ್ದೇನೆ ಅವನಿಗೆ. ಅವನು ಕೇಳಿರುವಂಥದ್ದು 3 ಅಡಿಯ ಜಾಗ. ಅವನಿಗೆ ಎಷ್ಟು ಅಳ್ಕೊಳ್ಳುತ್ತಾನೋ ಕೊಡ್ಬೋದು ನಾನು. ನೋಡಲಿಕ್ಕೆ ವಾಮನ ಸಣ್ಣ ಅವತಾರದಲ್ಲಿದ್ದಾನೆ, ಹಾಗಾಗಿ ನಾನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅದಾದ ನಂತರ ನಮಗೆಲ್ಲರಿಗೂ ಗೊತ್ತಿದೆ, ಒಂದು ಪಾದವನ್ನು ಭೂಮಿಯನ್ನು, ಒಂದು ಪಾದ ಆಕಾಶವನ್ನು, ಮತ್ತೊಂದು ಪಾದ ಎಲ್ಲಿಡಲಿ ಅಂತ ಕೇಳಿದಾಗ ಸ್ವತಃ ಅವನು ಹೇಳೋದು ತಲೆಯ ಮೇಲೆ ಇರಿಸು ಎಂಬುದಾಗಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಒಂದು ಉದಾಹರಣೆ ಕೊಡ್ತಾನೆ ಅವನಿಗೆ ವರವನ್ನು. ಅವನು ಕೇಳ್ಕೊಳ್ತಾನೆ, ನಾನಿನ್ನು ಪಾತಾಳಕ್ಕೆ ಹೋಗ್ತೇನೆ, ನಾನಿನ್ನು ಭೂಮಿಗೆ ಬರಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿದಾಗ ಅವನು ವರ ಕೊಟ್ಟಿದ್ದು 3 ದಿವಸ ನೀನು ಭೂಮಿ ಬರಲಿಕ್ಕೆ ಅವಕಾಶ ಉಂಟು, ಕೊಡ್ತೇನೆ ನಿನಗೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರುವಂಥದ್ದು ದೀಪಾವಳಿಯಲ್ಲಿ 3 ದಿವಸ ಬಲಿಯನ್ನು ನಾವು ಕರೆಸ್ತೇವೆ ಮನೆಯಲ್ಲೆಲ್ಲ. ಹಾಗಾಗಿ ಅವನು ಹೇಳ್ತಾನೆ, ನಾನು 3 ದಿವಸ ಮಾತ್ರ ಭೂಮಿಗೆ ಬರ್ತೇನೆ, ನೀನು ಅಪ್ಪಣೆಯನ್ನು ಕೊಟ್ಟೆ ಅಥವಾ ವರವನ್ನು ಕೊಟ್ಟೆ, ಆ 3 ದಿವಸದಲ್ಲಿ ನನ್ನ ಹತ್ರ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಅಂದ್ಕೊಳ್ತೇವೆ, ನಾವು 365 ದಿವಸ ಇದ್ದರೂ ನಾವೆಷ್ಟು ಧರ್ಮಾಚರಣೆ ಮಾಡ್ತೇವೆ ಎನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲ ಮಾಡ್ಕೊಳ್ಬೇಕು. ಆಗ ಬಲಿ ಕೇಳ್ತಾನೆ, 3 ದಿವಸದಿಂದ ಏನು ಮಾಡಲಿಕ್ಕಾಗ್ತದೆ ನಮ್ಮ ಹತ್ರ, ಏನೂ ಮಾಡಲಿಕ್ಕಾಗೋದಿಲ್ಲ ಎಂಬುದಾಗ ಅವನಿಗೆ ಒಂದು ವರವನ್ನು ಕೊಡ್ತಾನೆ ವಾಮನ. ಏನು ಅಂತ ಕೇಳಿದರೆ, ಯಾರು ಶ್ರದ್ಧೆಯಿಂದ, ಯಾರು ಭಕ್ತಿ ಇಲ್ಲದೆ, ಶ್ರದ್ಧೆ ಇಲ್ಲದೆ ಯಾರು ಕಾರ್ಯವನ್ನು ಮಾಡ್ತಾರೋ, ಯಾವುದಾದ್ರು ದೇವತಾ ಕಾರ್ಯವನ್ನು ಮಾಡ್ತಾರೋ ಅಂತಹ ಕಾರ್ಯಗಳ ಫಲವೆಲ್ಲ ನಿನಗೆ ಬರಲಿ ಎಂಬುದಾಗಿ ಅವನಿಗೆ ವರವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಆಲೋಚನೆಯನ್ನು ಮಾಡಬೇಕು. ನಾವು ಮೊದಲು ಹೇಳುವಾಗ ಮಕ್ಕಳ ಉದಾಹರಣೆಯನ್ನು ಕೊಟ್ವಿ. ಅವ್ರು ಹೇಗೆ ಓದದೇ ಹೋದರೆ, ಶ್ರದ್ಧೆ ಇಲ್ವೋ, ಆಗ ಅಂಕಗಳು ಹೆಂಗೆ ಕಡಿಮೆ ಬರ್ತದೆಯೋ ಇಲ್ಲಿಯೂ ಅದೇ ಥರ ನಾವು ಶ್ರದ್ಧೆ ಭಕ್ತಿ ಇಲ್ಲದೆ ದೇವಸ್ಥಾನಗಳಿರ್ಬೋದು, ವ್ರತಕಥೆಗಳಿರ್ಬೋದು, ಯಾವುದನ್ನೇ ಮಾಡಿದ್ರೂ ಅದರಲ್ಲಿ ಫಲ ಎನ್ನುವಂಥದ್ದು ನಮಗೆ ಯಾವ ಮಟ್ಟಕ್ಕೆ ಬರಬೇಕು ಅದು ಬರುವುದಿಲ್ಲ. ಅದು ಹೋಗುವುದೆಲ್ಲಿಗೆ ಅಂತ ಕೇಳಿದರೆ, ಈಗ ಹೇಳಿರುವಂಥ ಕಥೆದು ಬಲಿಗೆ ಹೋಗಿ ಮುಟ್ಲಿ ಎನ್ನುವಂಥದ್ದು ವರವನ್ನು ಕೊಟ್ಟಿದ್ದಾನೆ ವಾಮನ. ಹಾಗಾಗಿ ಅವನಿಗೆ ಹೋಗಿ ಸೇರ್ತದೆ ಅದು.
ಹಾಗಾಗಿ ನಾವು ಇನ್ನು ಮುಂದೆ ನಾವು ಆಲೋಚನೆಯನ್ನು ಮಾಡಬೇಕು. ನಾವು ದೇವಸ್ಥಾನಗಳಿಗಿರ್ಬೋದು ಅಥವಾ ಯಾವುದೇ ವ್ರತಕಥೆಗಳಿರ್ಬೋದು, ಯಜ್ಞಯಾಗಗಳಿರ್ಬೋದು, ಇವುಗಳನ್ನೆಲ್ಲ ಮಾಡುವಾಗ ಯಾವ ರೀತಿಯಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು ಎಂಬುದನ್ನು ನಮಗೆ ನಾವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು. ನಾವೆಲ್ಲ ಈಗೇನು ಮಾಡ್ತಿದ್ದೇವೆ ಅಂತ ಕೇಳಿದರೆ, ದೇವಸ್ಥಾನಗಳಿರ್ಬೋದು ಅಥವಾ ಯಾವುದಾದ್ರು ವ್ರತಕಥೆಗಳಿರ್ಬೋದು, ನಮ್ಮ ಶ್ರೀಮಂತಿಕೆಯನ್ನು ತೋರಿಸ್ಲಿಕ್ಕಾಗಿ ಅದನ್ನು ಮಾಡ್ತಾ ಇದ್ದೇವೆ. ಅಥವಾ ಯಾವುದಾದ್ರು ದೇವಸ್ಥಾನಗಳು ಅಂತ ಇರುತ್ತದೆ. ನಮ್ಮ ಕರಾವಳಿ ಪ್ರದೇಶಕ್ಕೆ ಬಂದರೆ ಅಲ್ಲಿಂದ ಗೋಕರ್ಣದಿಂದ ಪ್ರಾರಂಭ ಮಾಡಿ ಉಡುಪಿ ಅಥವಾ ಮಂಗಳೂರುವರೆಗೆ ಹೋದರೂ ಪ್ರತಿಯೊಂದು ಊರಲ್ಲೂ ದೇವಸ್ಥಾನಗಳನ್ನು ಕಾಣ್ತೇವೆ ನಾವು. ದೇವಸ್ಥಾನಗಳು ಅಂದರೆ ದಕ್ಷಿಣೋತ್ತರ ಕನ್ನಡದಲ್ಲಿ ಮಾರಿಗೆ ಒಂದೊಂದಿದೆ ಅಲ್ವಾ. ಅಂದರೆ ನಮಗೆಲ್ಲ ಮಾಡ್ತಿದ್ದೇವೆ ಅಂತ ಕೇಳಿದರೆ, ನಾವು ಹೇಳೋದು ಹೆಸರೇನು ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಬರ್ತೇವೆ ಅಂತ ಹೇಳೋದಿಲ್ಲ. ನಾವೇನು ಹೇಳೋದು, ಪ್ರವಾಸಕ್ಕೆ ಹೋಗಿ ಬರ್ತೇವೆ ಅಂತ ಆಗಿಬಿಟ್ಟಿದೆ. ಅದು ಮಾಡಬೇಡಿ. ನಾವು ಬರಬೇಕಾಗಿರುವಂಥದ್ದು ತೀರ್ಥಕ್ಷೇತ್ರಗಳಿಗೆ ಧರ್ಮಾಚರಣೆಯನ್ನು ಅಥವಾ ಶ್ರದ್ಧಾ ಭಕ್ತಿಯನ್ನು ಇಟ್ಟುಕೊಂಡು ಬಂದಾಗ ಮಾತ್ರ ಅದರಿಂದ ನಮಗೆ ಉಪಯೋಗ ಎನ್ನುವಂಥದ್ದು ಆಗ್ತದೆ. ಅದರ ಜೊತೆಯಲ್ಲಿ ನಾವು ನೋಡಿರ್ತೇವೆ, ನಾವು ವಿಚಾರಗಳನ್ನು ಮಾಡಿದಾಗ ಅನೇಕ ವಿಚಾರಗಳೆಲ್ಲ ಗೊತ್ತಾಗ್ತದೆ. ನಾವು ಶಿವಲಿಂಗ ಇಲ್ಲಿ ಇರುವಂತಹದ್ದು ಇವತ್ತು ಪ್ರತಿಷ್ಠೆ ಆಗಿರುವಂಥದ್ದು ಶಂಭುಲಿಂಗನಾದ್ದರಿಂದ ಶಿವನ ಕಥೆಗಳನ್ನು ಒಂದೆರಡನ್ನು ಕೇಳ್ಕೊಳ್ಳೋಣ. ಅಂದರೆ ನಾವು ನೋಡಿರ್ತೇವೆ ಶಿವಲಿಂಗದ ಒಂದು ಮಹಾತ್ಮ್ಯ ಯಾವ ರೀತಿಯಾಗಿದೆ ಅಂತ ಕೇಳಿದರೆ, ಶಿವಲಿಂಗ ಯಾವಾಗ ಉದ್ಭವ ಆಯಿತು ಅಂತ ಕೇಳಿದರೆ ಅದಕ್ಕೊಂದು ಕಥೆ ಇದೆ. ಹಿಂದೆ ವಿಷ್ಣು ಮತ್ತು ಬ್ರಹ್ಮ ಒಬ್ಬರಿಗೊಬ್ಬರು ತಾನು ಮೇಲೆ ಶ್ರೇಷ್ಠ ಅಥವಾ ತಾನು ಶ್ರೇಷ್ಠ ಎಂಬುದಾಗಿ ಅವರಿಬ್ಬರಲ್ಲಿ ವಾಗ್ಯುದ್ಧಗಳು ನಡೀತಾ ಇರ್ತದೆ. ಅವರಿಬ್ಬರು ಒಂದೊಂದು ಕಥೆಯನ್ನು ಹೇಳ್ಕೊಳ್ತಾರೆ. ಆದ್ದರಿಂದ ನಾನು ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ. ಅವರವರ ಒಂದೊಂದು ಇದನ್ನು ಮಹಿಮೆಯನ್ನು ಹೇಳಿಕೊಂಡು ನಾವೆಲ್ಲ ಮಾಡ್ತೇವೆಲ್ಲ, ಇಂಥ ಅಧಿಕಾರ ನನ್ನಲ್ಲಿದೆ ಅಥವಾ ಇಂಥ ಇದರಲ್ಲಿ ನಾನಿದ್ದೇನೆ, ಇಂಥ ಕುಟುಂಬದಿಂದ ಬಂದಿದ್ದೆ ಅಂತ ನಾವೆಲ್ಲ ಸ್ವಯಂ ಇದನ್ನು ಹೇಳ್ಕೊಳ್ತೇವಲ್ವ. ಅದೇ ರೀತಿಯಾಗಿ ಅವರಿಬ್ಬರು ಹೇಳ್ಕೊಳ್ತಾ ಇದ್ದರು. ಆಗ ಅವರಿಬ್ಬರ ಮಧ್ಯದಲ್ಲಿ ಒಂದು ಅಗ್ನಿಸ್ತಂಭ ಎನ್ನುವಂಥದ್ದು ಹುಟ್ಟಿತು. ಆಗ ಅವರಿಗೆ ಒಂದು ಅಶರೀರವಾಣಿ ಎನ್ನುವಂಥದ್ದು ಆಯಿತು. ಏನು ಅಂತ ಕೇಳಿದರೆ, ಈ ಅಗ್ನಿಸ್ತಂಭದ ಆದಿ ಮತ್ತು ಅಂತ್ಯವನ್ನು ಯಾರು ನೋಡಿಕೊಂಡು ಬರ್ತಾರೋ ಅವರಿಗೆ ಅವರು ಶ್ರೇಷ್ಠರು ಎಂಬುದಾಗಿ ಹೇಳ್ತಾನೆ. ಅವರಿಗೆ ಅಶರೀರವಾಣಿ ಆಗ್ತದೆ. ಆಗ ಹಂಸ ರೂಪವನ್ನು ತಾಳಿ ಬ್ರಹ್ಮ ಮೇಲ್ಭಾಗಕ್ಕೆ ಹುಡ್ಕೊಂಡು ಹೊರಡ್ತಾನೆ. ಅದೇ ರೀತಿಯಾಗಿ ವಿಷ್ಣು ವರಾಹ ರೂಪವನ್ನು ತಾಳಿ ಕೆಳಭಾಗಕ್ಕೆ ಹೋಗ್ತಾನೆ. ಅನೇಕ ತಿಂಗಳುಗಳ ಕಾಲ ಅವರು ಹೋದರೂ ಅವರಿಗೆ ತುದಿ ಆದಿ ಮತ್ತು ಅಂತ್ಯ ಸಿಕ್ಕೋದೇ ಇಲ್ಲ. ಆದರೆ ಬ್ರಹ್ಮದೇವರಿಗೆ ಏನಾಗ್ತದೆ ಅಂತ ಕೇಳಿದೆ, ಅವನು ಹೋಗ್ತಾ ಇರುವಾಗ ಮೇಲಿಂದ ಒಂದು ಪುಷ್ಪ ಬೀಳ್ತಾ ಇರ್ತದೆ, ಕೇತಕಿ ಪುಷ್ಪ. ಆಗ ಅದನ್ನು ಕೇಳ್ತಾನೆ ಅವನು, ಅದರ ಬಳಿಯಲ್ಲಿ, ಕೇತಕಿ ಪುಷ್ಪದ ಬಳಿಯಲ್ಲಿ, ನೀನು ಬರ್ತಾ ಇರುವಂಥದ್ದು ಅಥವಾ ಬೀಳ್ತಾ ಇರುವಂಥದ್ದು ಎಲ್ಲಿಂದ ಅಂತ ಕೇಳಿದಾಗ ಅದು ಹೇಳ್ತದೆ, ನಾನು ಶಿವನ ಒಂದು ತಲೆಯ ಶಿರದಿಂದ ಬೀಳ್ತಾ ಇದ್ದೇನೆ ಎಂಬುದಾಗಿ ಹೇಳ್ತದೆ. ಆಗ ಏನು ಮಾಡ್ತಾನೆ ಅವನು, ಅದನ್ನು ಹಿಡ್ಕೊಳ್ತಾನೆ, ಯಾವುದು ಕೇತಕಿ ಪುಷ್ಪವನ್ನು ಹಿಂತಿರುಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಕೆಳಗರಿಗೆ ಹೋದಂತಹ ವಿಷ್ಣು ಏನು ಮಾಡ್ತಾನೆ ಅಂದರೆ ತುಂಬ ಕೆಳವರಿಗೆ ಹೋಗ್ತಾನೆ, ಆದರೂ ಅವನಿಗೆ ಅಂತ್ಯ ಎನ್ನುವಂಥದ್ದು ಸಿಗೋದೇ ಇಲ್ಲ. ಹಾಗಾಗಿ ಅವನು ವಾಪಸ್ ಬರ್ತಾನೆ. ಬಂದಾದ ಮೇಲೆ ಇಬ್ಬರು ಸೇರ್ತಾರೆ. ಯಾವಾಗ ಅವರಿಬ್ಬರು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ, ನಿನಗೆ ಸಿಕ್ತೋ ಎಂಬುದೇ. ನಾವು ಎಲ್ಲರೂ ಹೋದಾಗ ಕೇಳ್ತೇವಲ್ವ, ನಿನಗೇನಾರು ಆಯಿತೋ, ನಮ್ಮ ಸಂಬಂಧಿಕರೆಲ್ಲ ಮಾತಾಡುವಾಗ ಆರಾಮಿದ್ದೀರೋ ಅಂತ ಕೇಳುವಾಗಲಿ ಮತ್ತೇನು ಸಮಾಚಾರ ಎಲ್ಲ ಕೇಳ್ತೇವಲ್ವ. ಅದೇ ರೀತಿಯಾಗಿ ಅವ್ರು ಶುರು ಮಾಡಿದರು, ಏನು ನಿನಗೆ ಸಿಕ್ತೋ ತುದಿ ಮತ್ತು ಅಂತ್ಯ ಅಂತ ಕೇಳಿದಾಗ ಬ್ರಹ್ಮ ಕೈಯಲ್ಲಿರುವಂಥ ಕೇತಕಿ ಪುಷ್ಪವನ್ನು ತೋರಿಸ್ತಾನೆ. ನಾನು ನೋಡ್ಕೊಂಡು ಬಂದೆ ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾರೆ. ಅದಾದ ನಂತರ ವಿಷ್ಣು ಹೇಳ್ತಾನೆ, ಸತ್ಯವನ್ನೇ ಹೇಳ್ತಾನೆ ಅವನು, ಹೌದು ನನಗೆ ಸಿಗಲಿಲ್ಲಪ್ಪ, ನಾನು ತುಂಬ ದೂರ ಹೋದೆ, ಆದರೆ ನನಗೆ ಸಿಕ್ಕಲೇ ಇಲ್ಲ ಅದು. ಆಗ ಶರೀರವಾಣಿ ಎನ್ನುವಂಥದ್ದು ಆಗ್ತದೆ. ಬ್ರಹ್ಮದೇವರು ಹೇಳ್ತಾನೆ. ಆವಾಗ ಅದರ ಅಗ್ನಿಸ್ತಂಭದಿಂದ ಶಿವ ಪ್ರತ್ಯಕ್ಷನಾಗ್ತಾನೆ. ಆಗ ಹೇಳ್ತಾನೆ, ಬ್ರಹ್ಮ ಸುಳ್ಳು ಹೇಳ್ತಾ ಇದ್ದಾನೆ, ಬ್ರಹ್ಮನಿಗೆ ಶಿರೋಭಾಗ ಎನ್ನುವಂಥದ್ದು ಸಿಗಲಿಲ್ಲ. ಆಗ ಅವನಿಗೊಂದು ಶಾಪವನ್ನು ಸಹ ಕೊಡ್ತಾನೆ. ನಾವು ಭೂಲೋಕದಲ್ಲಿ ನೋಡ್ಬೋದು, ವಿಶ್ವದಲ್ಲಿ ಎಲ್ಲಿ ಹೋದರೂ ಬ್ರಹ್ಮನಿಗೆ ದೇವಸ್ಥಾನ ಎನ್ನುವಂಥದ್ದು ಇಲ್ಲ. ಅದೇ ಶಾಪ ಅವನಿಗೆ, ನಿನಗೆ ಇನ್ನು ಮೇಲೆ ಭೂಲೋಕದಲ್ಲಿ ನಿನಗೆ ಪೂಜೆ ಎನ್ನುವಂಥದ್ದು ಇಲ್ಲ ಎಂಬುದಾಗಿ ಅವನಿಗೆ ಶಾಪ ಕೊಡ್ತಾನೆ. ಅದೇ ರೀತಿಯಾಗಿ ವಿಷ್ಣು ಹೇಳಿದ್ರಿಂದ, ತನಗೆ ಸಿಕ್ಕಲಿಲ್ಲಪ್ಪ ಅಂತ ಹೇಳಿದ್ರಿಂದ ಅವನಿಗೆ ಭೂಲೋಕದಲ್ಲಿ ಪೂಜೆ ಎನ್ನುವಂಥದ್ದು, ಈಗ ನಾವು ಸಾಲಿಗ್ರಾಮ ರೂಪದಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಅವನಿಗೆ ಸಾಲಿಗ್ರಾಮ ರೂಪದಲ್ಲಿ ಪೂಜೆ. ತದನಂತರದಲ್ಲಿ ಈಶ್ವರ ಹೇಳ್ತಾನೆ, ಇನ್ನು ಮುಂದೆ ತನಗೆ ಭೂಲೋಕದಲ್ಲಿ ಪೂಜೆ ಆಗುವುದಾದರೆ ಲಿಂಗ ರೂಪದಲ್ಲಿ ಪೂಜೆ ಆಗಲಿ ಎಂಬುದಾಗಿ ಅವನು ಹೇಳ್ತಾನೆ. ಅದೇ ರೀತಿಯಾಗಿ ಇವತ್ತಿನ ದಿವಸಗಳಲ್ಲಿ ನಾವು ನೋಡ್ತಾ ಇರುವಂತಹ ಶಿವಲಿಂಗ ಅಲ್ಲಿಂದ ಮುಂದೆ ಪ್ರಸಿದ್ಧಿಯಲ್ಲಿ ಬಂತು ಎಂಬುದಾಗಿ ಹೇಳ್ತೇವೆ. ಅದೇ ರೀತಿಯಾಗಿ ನಾವು ಈ ರೀತಿಯಾದಂಥ ಅನೇಕ ಕಥೆಗಳೆಲ್ಲ ಇದ್ದಾವೆ. ಅದೇ ರೀತಿಯಾಗಿ ನಾವು ಮಾರ್ಕಂಡೇಯರ ಕಥೆಯನ್ನು ಕೇಳ್ಬೋದು. ಅವರ ತಂದೆಗೆ ಮುರುಗೊಂಡು ಮಹರ್ಷಿಗಳು, ಅವರು ಮತ್ತು ಅವರ ಮನೆಯವರಿಗೆ ಮದುವೆಯಾಗಿ ಅನೇಕ ವರ್ಷಗಳಾದರೂ ಅವರಿಗೆ ಮಕ್ಕಳಾಗಿರೋದಿಲ್ಲ. ಅವರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈಶ್ವರನ ಒಂದು ಧ್ಯಾನವನ್ನು ತಪಸ್ಸನ್ನು ಮಾಡ್ತಾ ಇರ್ತಾರೆ ಈಶ್ವರನ ಕುರಿತಾಗಿ.
ಅದಾದ ನಂತರ ಈಶ್ವರ ಅವರಿಗೆ ಕನಸಿನಲ್ಲಿ ಬರ್ತಾನೆ. ಕನಸಿನಲ್ಲಿ ಬಂದು ಅವರಿಗೆ ಕೇಳುತ್ತಾನೆ, ನಿನಗೆ ಒಂದು ಇದರನ್ನು ಕೊಡ್ತೇನೆ, ಯಾವುದಾದ್ರೂ ಒಂದನ್ನು ನೀನು ಆಯ್ಕೆ ಮಾಡಿಕೊಳ್ಬೇಕು ಎಂಬುದಾಗಿ ಹೇಳುತ್ತಾರೆ. ಅದೇ ರೀತಿಯಾಗಿ ಮಾರ್ಕಂಡ ಮಹರ್ಷಿಗಳು ಆಯಿತು ಅಂತ ಹೇಳಿ ಮೊದಲನೇದಾಗಿ ಹೇಳುತ್ತಾನೆ, ದೀರ್ಘಾಯುಷ್ಯನ ಆದಂತಹ ಆದರೆ ಮಂದಮತಿಯಾದಂತಹ ಒಬ್ಬ ಮಗ ಬೇಕೋ, ಅಥವಾ ಆದಂತಹ ಜ್ಞಾನಿಯಾದಂತಹ ಅಲ್ಪಾಯುಷ್ಯನಾದಂತಹ ಮಗ ಬೇಕೋ ಎಂಬುದಾಗಿ ಅವರ ಹತ್ರ ಕೇಳುತ್ತಾನೆ. ಆಗ ಮಾರ್ಕಂಡ ಮಹರ್ಷಿಗಳು ಅಲ್ಪಾಯುಷ್ಯಾದರೂ ತೊಂದರೆ ಇಲ್ಲ, ನನ್ನ ಮಗ ಜ್ಞಾನಿಯಾಗಿರಲಿ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಮುಂದೆ ಅವರಿಗೆ ಮಗು ಎನ್ನುವಂಥದ್ದು ಆಗ್ತದೆ. ಅವರಿಗೆ ಮಾರ್ಕಂಡೇಯ, ಭಕ್ತ ಮಾರ್ಕಂಡೇಯ ಎಂಬುದಾಗಿ ಕಥೆ ಬರ್ತದೆ. ಅದರಲ್ಲಿ ಭಕ್ತ ಮಾರ್ಕಂಡೇಯರೇನಾಗ್ತಾರೆ ಅಂದರೆ, ಅವರು ಹುಟ್ಟಿದಾಗಿಂದನೂ ಅತ್ಯಂತ ಶಿವನ ಭಕ್ತರಾಗಿದ್ದರು. ಪ್ರತಿನಿತ್ಯದಲ್ಲಿ ಶಿವನ ಕುರಿತಾಗಿ ಧ್ಯಾನ ಮಾಡೋದು, ಶಿವನನ್ನು ಪೂಜೆ ಮಾಡೋದು, ಅವನನ್ನು ಭಜಿಸುವುದನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರ್ತಾರೆ. ಅದೇ ಹಿಂದೆ ಹೇಳಿದಂತೆ ಅವರಿಗೆ 16 ವರ್ಷ ಆಯಸ್ಸು ಎನ್ನುವಂಥದ್ದು ಇರ್ತದೆ. ಅದೇ ರೀತಿಯಾಗಿ ಆ ಕಾಲ ಹತ್ತಿರ ಬಂದಾಗ 16 ವರ್ಷ ತುಂಬಿದಾಗ ಯಮ ಬರ್ತಾನೆ. ಯಮ ಬಂದು ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವನು ಪಾಶವನ್ನು ಹಾಕ್ತಾನೆ. ಆ ಸಮಯದಲ್ಲಿ ಅವರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಶಿವಲಿಂಗವನ್ನು ಗಟ್ಟಿಯಾಗಿ ತಬ್ಕೊಳ್ತಾರೆ. ಆಗ ಅವರ ಜೊತೆಯಲ್ಲಿ ಅವರಿಗೆ ಹಾಕಿದ ಪಾಶ ಹೋಗಿ ಈಶ್ವರನಿಗೂ ಸಹ ಸೇರಿ ಬೀಳುತ್ತದೆ. ಆಗ ತಕ್ಷಣದಲ್ಲಿ ಅಲ್ಲಿ ಶಿವ ಎನ್ನುವ ಪ್ರತ್ಯಕ್ಷ ಹಾಕಿ ಯಮನನ್ನು ದೂಡ್ತಾನೆ. ಅಂದರೆ ನಮ್ಗೆ ಗೊತ್ತಿರುವಂಥದ್ದು, ಅವನು ಹಾಕಬೇಕಾಗಿರುವಂಥದ್ದು ಮಾರ್ಕಂಡೇಯರಿಗೆ ಮಾತ್ರ, ಅವನು ಹಾಕಿರುವಂಥದ್ದು ಶಿವನಿಗೂ ಸಹ ಸೇರಿಸಿ. ಆ ಕ್ಷಣಕ್ಕೆ ಅವನಿಗೆ ಪ್ರಮಾದ ಎನ್ನುವಂಥದ್ದು ಘಟಿಸ್ತು ಅಲ್ಲಿ. ಆ ಕ್ಷಣಕ್ಕೆ ನನ್ನನ್ನು ಸಹ ಕರ್ಕೊಂಡು ಹೋಗುವನಾದಿಯೋ ನೀನು ಎಂಬುದಾಗಿ ಕೇಳ್ತಾನೆ ಶಿವ. ಆಗ ಹೇಳ್ತಾನೆ, ಇಲ್ಲ ತಪ್ಪಾಯಿತು. ಆಗ ಅದರಿಂದ ಅವನನ್ನು ಶಿವನ ಭಕ್ತ ಆದಂತಹ ಮಾರ್ಕಂಡೇಯರನ್ನು ಅದರಿಂದ ಬಿಡುಗಡೆಗೊಳಿಸ್ತಾರೆ. ದೇವರು ದೀರ್ಘಾಯುಷ್ಯರಾಗಿ ಅಥವಾ ಅನೇಕ ವರ್ಷಗಳ ಕಾಲ ಶಿವ ಧ್ಯಾನವನ್ನು ಮಾಡಿಕೊಂಡು ಬರ್ತಾರೆ. ಈ ರೀತಿಯಾದ ಅನೇಕ ಕಥೆಗಳೆಲ್ಲ ಶಿವನ ಕುರಿತಾಗಿ ಇದ್ದಾವೆ. ನಮಗಲ್ಲಿ ಗೊತ್ತಾಗಿರಬೇಕಾಗಿರುವಂಥದ್ದು ಒಂದು ಅಂದರೆ, ನಾವು ಕೇಳ್ಬೋದು, ಸಾಯುವಾಗ ನಮಗೆ ಶಿವಲಿಂಗವನ್ನು ಗಟ್ಟಿಯಾಗಿ ತಬ್ಕೊಂಡು ಬಿಟ್ಟರೆ ಆಯಿತು, ನಾವು ದೀರ್ಘಾಯುಷ್ಯಗಳು ಆಗ್ಬೋದಲ್ಲ ಅಂಥೇಳಿ ನಮಗೊಂದು ಆಲೋಚನೆ ಬಂದಿರ್ಬೋದು ಈಗ ಕೆಲವರಿಗಲ್ವಾ. ಆದರೆ ಆ ಸಮಯಕ್ಕೆ ಯಮನನ್ನು ನೋಡಿದ ತಕ್ಷಣ ನಮಗದು ಈ ಶಿವ ಅನ್ನುವಂಥದ್ದು ನೆನಪಾಗಬೇಕಲ್ವಾ. ಅದೊಂದು ಸಮಸ್ಯೆ ಉಂಟು ಅಲ್ಲಿ ಅಲ್ವಾ. ಆದರೆ ಯಾರು ಭಕ್ತಿಯಿಂದ, ಯಾರು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡ್ತಾರೋ, ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಯಾರು ಶಿವನನ್ನು ಧ್ಯಾನವನ್ನು ಮಾಡ್ತಾರೋ, ಆ ಸಮಯಕ್ಕೆ ಸಹ ಅದು ನೆನಪಾಗ್ತದೆ ಎಂಬಂಥದ್ದು ವಿಶೇಷವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಶಿವನನ್ನು ಪ್ರತಿನಿತ್ಯದಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆಯ ಕಾಲವಾದರೂ ನಾವು ಶಿವನ ಧ್ಯಾನವನ್ನು ಮಾಡಬೇಕು. ಶಿವನ ಒಂದು ಸನ್ನಿಧಿಗೆ ಹೋಗಿ ಬರುವಂತಹ ಒಂದು ವಿಚಾರವನ್ನು ನಾವು ಮಾಡಬೇಕು. ನಾವು ಕೇಳಿರ್ತೇವೆ, ಶಿವಾಲಯದಲ್ಲಿ ಮುಖ್ಯವಾಗಿ ನಾವು ದೇವರಿಗೆ ನಾವು ಮಾಡಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ. ನಾವು ಆಚರಣೆಯಲ್ಲೂ ಎರಡನೇ ವಿಚಾರಗಳಲ್ಲಿ. ಯಾಕೆಂತ ಕೇಳಿದರೆ, ನಾವು ನೋಡ್ತೇವೆ, ಒಂದು ಉದಾಹರಣೆ ಇದೆ. ಏನು ಅಂತ ಕೇಳಿದರೆ, ಒಂದು ಶಿವಲಿಂಗ ಕಾಡಿನಲ್ಲಿ ಇರ್ತದೆ. ಆ ಶಿವಲಿಂಗಕ್ಕೆ ಮೇಲ್ಗಡೆ ಏನು ಆಚ್ಛಾದನೆಗಳಲ್ಲಿ ಯಾವುದೂ ಇರೋದಿಲ್ಲ. ಆದರೆ ಅಲ್ಲಿ ಒಂದು ಜೇಡ ಏನು ಮಾಡ್ತದೆ ಅಂತ ಕೇಳಿದರೆ, ಅದರ ಮೇಲೆ ಬಲೆಯನ್ನು ಹೆಣಿತದೆ. ಅದಾದ ಮೇಲೆ ಮೇಲಿಂದ ಏನು ಬೀಳದೆ ಹೋದಾಗ ಅದು ಮಾಡ್ತದೆ. ಅದೇ ರೀತಿಯಾಗಿ ಅಲ್ಲಿ ಒಂದು ಸರ್ಪ ಎನ್ನುವಂಥದ್ದು ಇರ್ತದೆ. ಅದು ನಿಧಿಯನ್ನು ಕಾಯ್ತಾ ಇರುವಂಥದ್ದಾಗಿರುತ್ತದೆ. ಆ ಸರ್ಪ ಏನು ಮಾಡ್ತದೆ ಅಂತ ಕೇಳಿದರೆ, ಅದರಲ್ಲಿರುವಂತಹ ಒಂದು ಮಣಿಯನ್ನು ತಂದು, ರತ್ನವನ್ನು ತಂದು ಆ ಶಿವಲಿಂಗದ ಮೇಲೆ ಇಡುತ್ತದೆ. ಅದೇ ರೀತಿಯಾಗಿ ಅಲ್ಲಿರುವಂಥ ಒಂದು ಆನೆ ಇರ್ತದೆ. ಅದು ಆನೆ ಏನು ಮಾಡ್ತಾ ಇತ್ತು ಅಂತ ಕೇಳಿದರೆ, ಪ್ರತಿನಿತ್ಯದಲ್ಲಿ ತಾನು ಸ್ನಾನ ಮಾಡೋಕ್ಕೆ ಹೋಗ್ತದೆಯಲ್ಲ, ಅದು ಅಲ್ಲಿಂದ ಬರುವಾಗ ಸೊಂಡಿಲಲ್ಲಿ ನೀರು ತರ್ತಿತ್ತು. ನೀರನ್ನು ಆ ಶಿವಲಿಂಗದ ಮೇಲೆ ಹಾಕ್ತಾ ಇರ್ತಿತ್ತು. ಇದೇ ರೀತಿಯಾಗಿ ಅನೇಕ ವರ್ಷಗಳ ಕಾಲ ಮಾಡಿಕೊಂಡು ಬರ್ತಾ ಇದ್ದು. ಆದರೆ ಹೀಗೆ ಇರುವಾಗ ಅವರಲ್ಲೂ ನಮಗೂ ಹೇಗೆ ಅಂತ ಕೇಳಿದರೆ, ಮನುಷ್ಯರಲ್ಲಿ ಸ್ವಾಭಾವಿಕ ಈರ್ಷೆ ಇರ್ತದೆ. ನಾವು ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಹೇಳ್ಕೊಳ್ತೇವೆ, ನಾನು ಮಾಡ್ತಾ ಇರುವಂಥದ್ದೇ ಸರಿ, ಬೇರೆಯವ್ರು ಮಾಡ್ತಾ ಇರುವಂಥದ್ದು ತಪ್ಪು, ನಾವು ಹೇಳೋದೇ ಆಗಲ್ವಾ ಮನುಷ್ಯರು. ಹಾಗೆ ಅದು ಅವರಲ್ಲೂ ಸಹ ಶುರುವಾಯಿತು. ನಾನು ಮಾಡ್ತಾ ಇರುವಂಥದ್ದು ಸರಿ, ನಾನು ಮಾಡಿದ ಕೆಲಸವೇ ಶ್ರೇಷ್ಠ ಎನ್ನುವಂಥದ್ದು ಅವ್ರ 3 ಜನರಲ್ಲಿ ಶುರುವಾಯಿತು. ಹಾಗೆ ಅವರಲ್ಲೂ ಜಟಾಪಟಿ ಎನ್ನುವಂಥದ್ದು ಆಯಿತು. 3 ಜನರು ಹೋದರು, ಈ ಲೋಕವನ್ನು ಬಿಟ್ಟುಕೊಂಡ್ರೆ ಪರಸ್ಪರವಾಗಿ ಕಚ್ಚಾಡಿಕೊಂಡು ಈ ಲೋಕವನ್ನು ಬಿಟ್ಟು ಹೋಗುವ ಹಾಗೆ ಮಾಡಿಕೊಂಡ್ರು. ಈ ಲೋಕ ಬಿಟ್ಟು ಹೋದ ಮೇಲೆ ಅವ್ರು ಹೋಗಿ ನಿಂತಿರುವಂಥದ್ದು ಶಿವನ ಮುಂದೆ. ಎಲ್ಲರೂ ಶಿವರ ಭಕ್ತರೇ ಆಗಿದ್ದರಿಂದ ಅಲ್ಲಿ ಹೋಗಿ ಶಿವಲೋಕಕ್ಕೆ ಶಿವನ ಸಾಹಿತ್ಯವನ್ನು ಹೊಂದಿದ್ರು. ಅಲ್ಲೋಗಿ ನಿಂತ್ಕೊಂಡಾಗ 3 ಜನರು ಪ್ರಶ್ನೆ ಮಾಡ್ತಾರೆ, ನಾನು ಮಾಡಿದ ಕೆಲಸ ಸರಿ, ಹಾಗಾಗಿ ನಾನು ಈ ಲೋಕಕ್ಕೆ ಬಂದಿದ್ದು, ಇವರಿಬ್ಬರು ಬರಬಾರ್ದಿತ್ತು, ಹಾಗಾಗಿ ಯಾಕೆ ಬಂದರು ಅಂಥೇಳಿ ಶಿವನನ್ನು ಪ್ರಶ್ನೆ ಮಾಡ್ತಾರೆ ಅವರು. ಆಗ ಶಿವ ಹೇಳ್ತಾನೆ, ನೀವು ಮಾಡಿದ್ದೆಲ್ಲ 3 ಜನರು ಬೇರೆ ಬೇರೆ ರೀತಿಯಾಗಿ ತನ್ನ ಸೇವೆಯನ್ನೇ ಮಾಡಿದ್ದೀರಿ. ಆದರೆ ನೀವು 3 ಜನರಲ್ಲೂ ಇದ್ದಿದ್ದು ಒಂದೇ ಒಂದು ಅಂದರೆ ಭಕ್ತಿಯಿಂದ ಮಾಡಿದ್ದೀರಿ. ಅದರನ್ನು ಆಚರಣೆಯಲ್ಲಿ ಮುಖ್ಯ ಅನ್ನಿಸ್ಕೊಳ್ಳೋದಿಲ್ಲ.
ಅಲ್ಲಿ ಭಕ್ತಿ ಎನ್ನುವಂಥದ್ದು ಮುಖ್ಯ ಅನ್ನಿಸ್ಕೊಳ್ತಿದೆ. ನಾವು ಪೂಜೆಯನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ತೇವೆ. ನಾವು ಪ್ರತಿಯೊಬ್ಬರು ನಾವು ಗಮನಿಸ್ಬೋದು. ಒಬ್ಬರು ಸಣ್ಣದಾಗಿ ಮಾಡ್ತಾರೆ, ಒಬ್ಬರು ಗಂಟೆ ಪೂಜೆ ಮಾಡ್ತಾರೆ. ಆದರೆ ದೇವರು ಕೇಳುವಂಥದ್ದು ಅದಲ್ಲ. ಕೇಳುವಂಥದ್ದು ಭಕ್ತಿಯನ್ನು ಅಥವಾ ಶ್ರದ್ಧೆಯನ್ನು ಕೇಳ್ತಾನೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆಯನ್ನು ಮಾಡುವಂಥದ್ದು. ಅದರ ಜೊತೆಯಲ್ಲಿ ಶಿವಾಲಯದ ದರ್ಶನದ ಒಂದು ಫಲ ಎನ್ನುವಂಥದ್ದು ಹೇಳಿದ್ದಾರೆ. ಶಿವ ದರ್ಶನದಿಂದ ಮಾಡುವಂಥದ್ದು ಅಂದರೆ ಅದರಿಂದ ಪಾಪಕ್ಷಯ ಎನ್ನುವಂಥದ್ದು ಆಗ್ತದೆ. ಅದರನ್ನು ದರ್ಶನಾದೇವ ದೇವಸ್ಯ ಶಿವಾಲಯ ನಿವಾಸಿನಃ ಪಾಪಕ್ಷಯಂ ಭವೇತ್ ಕ್ಷಿಪ್ರಂ ಪುಣ್ಯವೃದ್ಧಿನ ಸಂಶಯ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಶಿವಾಲಯದಲ್ಲಿರುವಂತಹ ಶಿವನ ದರ್ಶನದಿಂದಲೇ ಪಾಪಗಳು ತತ್ಕ್ಷಣವೇ ಕ್ಷಯವನ್ನು ಹೊಂದುತ್ತವೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಶಿವನ ದೇವಾಲಯಕ್ಕೆ ಯಾರು ಬಂದು ಪ್ರತಿನಿತ್ಯದಲ್ಲಿ ಒಂದು ದರ್ಶನವನ್ನು ಮಾಡಿ ಅವನಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾರೋ ಅದರಿಂದ ಒಂದು ನಮ್ಮ ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಕ್ಷಯವಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಶಿವಾಲಯದಲ್ಲಿ ಒಂದು ಸೇವೆಯನ್ನು ಮಾಡಿದರ ಫಲವನ್ನು ಸಹ ಹೇಳಿದ್ದಾರೆ. ಶಿವಾಲಯೇ ಸೇವಮಾನಃ ಶ್ರದ್ಧಾ ಭಕ್ತಿ ಸಮನ್ವಿತಃ ಅನೇಕ ಜನ್ಮ ಸಂಚಿತಂ ಪಾಪಂ ನಶ್ಯತೆ ತತ್ಕ್ಷಣಾತ್ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಶಿವಾಲಯದಲ್ಲಿ ಯಾವುದೇ ಒಂದು ಕೈಂಕರ್ಯವನ್ನು ಮಾಡೋದಿರ್ಬೋದು, ಸೇವೆಯನ್ನು ಅಥವಾ ಒಂದು ಪೂಜೆ ಮಾಡೋದಿರ್ಬೋದು, ಅಥವಾ ದೇವಾಲಯವನ್ನು ಶುದ್ಧಿ ಮಾಡೋದಿರ್ಬೋದು, ಅಥವಾ ದೇವಾಲಯಕ್ಕೆ ಬರುವವರನ್ನು ಸರಿಯಾಗಿ ಕ್ರಮದಲ್ಲಿ ಇದನ್ನು ಮಾಡ್ಕೊಂಡಿರ್ಬೋದು. ಅವೆಲ್ಲವೂ ಸಹ ಏನಾಗ್ತದೆ ಅಂತ ಕೇಳಿದರೆ ಶಿವಾಲಯದಲ್ಲಿ ಮಾಡಿದ ಸೇವೆ ಎನ್ನುವಂಥದ್ರಿಂದ ನಮ್ಮ ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಯಾವುದೋ ಒಂದು ನಮ್ಮ ಕೈಯಲ್ಲಿ ಆದಂತಹ ಒಂದು ಪಾಪ ಎನ್ನುವಂಥದ್ದು ಅದರಿಂದ ಬಿಡುಗಡೆ ಎನ್ನುವಂಥದ್ದು ಆಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂತ ಕೇಳಿದರೆ ದೇವಾಲಯಗಳಿಗೆ ಬರುವಂಥದ್ದು ನಾವು ಬಂದಿದ್ದರಿಂದ ಆಗುವಂಥದ್ದು ಏನು ಅಂತ ಕೇಳಿದರೆ ನಮ್ಮ ಪಾಪಕ್ಷಯ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಹಾಗಾಗಿ ನಾವು ಇದಕ್ಕೊಂದು ಉದಾಹರಣೆ ಕೊಡ್ಬೋದು ನಾವು. ಯಾಕೆಂತ ಕೇಳಿದರೆ ಈ ದೇವಸ್ಥಾನವನ್ನು ಶಿಲಾಮಯವಾಗಿ ಕಟ್ಟಿದ್ದಾರೆ. ಅದಕ್ಕೆ ಅನೇಕ ಕೆಲಸಗಾರೆಲ್ಲ ಶ್ರಮವನ್ನು ಪಟ್ಟಿರ್ತಾರೆ. ಅದರಲ್ಲಿ ಅಂದರೆ ವಿಶೇಷವಾಗಿರುವಂಥದ್ದು ಕಲ್ಲಿನ ಕೆಲಸ ಮಾಡುವಂತಹ ಕಾರ್ಮಿಕರಿರ್ತಾರೆ. ಅವರೇನು ಮಾಡ್ತಾರೆ ಅಂದರೆ ಅವರು ಯಾವುದನ್ನು ಮಾಡೋದಿಲ್ಲ. ಬೆಳಗ್ಗೆ ಪೂಜೆ ಇರ್ಬೋದು ಅಥವಾ ದೇವರಿಗೆ ನಮಸ್ಕಾರ ಇರ್ಬೋದು, ಅದು ಯಾವುದೂ ಮಾಡೋದಿಲ್ಲ. ಅವರು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡೋದೇನು ಅಂದರೆ ಕಲ್ಲು ಕುಟ್ಟುವ ಕೆಲಸವನ್ನೇ ಮಾಡ್ತಾ ಹೋಗ್ತಾರೆ ಅವರು. ಅದರಿಂದ ಅವರಿಗೇನು ಅಂತ ಕೇಳಿದರೆ ಆ ಕ್ಷಣಕ್ಕೆ ಅವರಿಗೇನು ಗೊತ್ತಾಗದೇ ಇರ್ಬೋದು, ಆದರೆ ಅದರ ಫಲ ಎನ್ನುವಂಥದ್ದು ಮುಂದೊಂದು ದಿವಸ ಅವರಿಗೆ ಗೊತ್ತಾಗ್ತದೆ. ಏನು ಅಂತ ಕೇಳಿದರೆ ಶಿವಾಲಯದಲ್ಲಿ ಒಂದು ಕಲ್ಲನ್ನು ಇಟ್ಟರೂ ಸಹ ಅದರಿಂದ ಶಿವಪ್ರೀತಿ ಎನ್ನುವಂಥದ್ದು ಆಗ್ತದೆ ಎಂಬುದಾಗಿ ಹೇಳ್ತಾರೆ ಹಿಂದಿನ ಶಾಸ್ತ್ರಗಳಲ್ಲಿ. ಅದರಿಂದ ಹೇಳಿದ್ದಾರೆ ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕ. ಅಂದರೆ ಕರ್ತ ಅಂದರೆ ಮಾಡುವವನು, ಕೆಲಸವನ್ನು ಮಾಡುವವನು. ಕರ್ತ ಕಾರಯಿತ ಅಂದರೆ ಕೆಲಸವನ್ನು ಮಾಡಿಸುವವನು. ಪ್ರೇರಕ ಅಂದರೆ ಅದಕ್ಕೆ ಒಂದು ಸಪೋರ್ಟನ್ನು ಮಾಡುವಂಥವನು. ಅಥವಾ ಅನುಮೋದಕ, ಈ ಕೆಲಸವನ್ನು ಮಾಡಿದ್ದು ಸರಿಯಾಗಿದೆ ಹಾಗಾಗಿ ಅದನ್ನು ಮಾಡುವಂಥದ್ದು ಯೋಗ್ಯ ಇದೆ ಅನ್ನುವಂತಹ ಅನುಮೋದನೆಯನ್ನು ಕೊಡುವಂಥವರು. ಈ 4 ಜನರು ಸುಕೃತೆ ದುಷ್ಕೃತೆ ಚೈವ, ಒಂದು ಒಳ್ಳೆಯ ಕೆಲಸ ಅಥವಾ ಪಾಪದ ಕೆಲಸ ಇರಲಿ ಯಾವುದಾದರೂ ಅವರಿಗೆ ಚತ್ವಾರ ಸಮಭಾಗಿನಃ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಅವರು 4 ಜನರು ಸಹ ಈ ಎಲ್ಲ ಕೆಲಸಗಳಲ್ಲಿ ಸಮಭಾಗಿಗಳು. ಅಂದರೆ 4 ಜನರಿಗೆ ಒಂದು ರೂಪಾಯಿ ಇದೆ ಅಂತ ಕೇಳಿದರೆ 25 ಭಾಗ ಅವರಿಗೆ ಬರ್ತದೆ, ಎಲ್ಲ 4 ಜನರಿಗೂ. ಹಾಗಾಗಿ ಶಿವಾಲಯದಲ್ಲಿ ಅರ್ಚಕರಿಂದ ಹಿಡಿದು ಕೆಳಗೆ ಕೆಲಸ ಮಾಡುವವರೆಗೂ ಪುಣ್ಯ ಸಂಪಾದನೆ ಎನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ನಾವು ಈ ಶಿವಾಲಯ ಅಥವಾ ದೇವಸ್ಥಾನ ಅಂತ ಇಟ್ಕೊಳ್ಳಿದ್ದು, ಶಿವಾಲಯ ಅಂತ ಮಾತ್ರ ಅಲ್ಲ, ದೇವಾಲಯಗಳಿಗೆ ಹೋದರೆ ಮಾಡಬೇಕಾಗಿರುವಂಥದ್ದು ಶ್ರದ್ಧೆ ಮತ್ತು ಭಕ್ತಿಯನ್ನು ಮಾಡಿದಾಗ ಮಾತ್ರ ನಮಗೆ ಅಲ್ಲಿ ಒಳ್ಳೆಯದು ಎನ್ನುವಂಥದ್ದು ಆಗ್ತದೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು ಯಾವುದೇ ಕೈಂಕರ್ಯವನ್ನು. ಅದರಿಂದ ಜೊತೆಯಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಅಂದರೆ ನಾವು ನೋಡ್ತೇವೆ ದೇವರಲ್ಲಿ, ನಾವು ದೇವರಿಗೆ ಹೋಗಿ ದೇವಸ್ಥಾನದಲ್ಲಿ ನಿಂತ್ಕೊಂಡಾಗ ನಾವು ಮುಂದೆ ಹೋಗಬೇಕು ಅಂಥೇಳಿ ಏನು ಮಾಡ್ತೇವೆ, ಕೌಂಟರ್ನಲ್ಲಿ ಮಾಮೂಲಿಯಾಗಿ ಏನು ಮಾಡ್ತಾರೆ, ಸುತ್ಕೊಂಡು ಹೋಗೋದಿರ್ತದೆ. ಮತ್ತೊಂದು ನೇರವಾಗಿ ಹೋಗುವಂಥದ್ದು ವ್ಯವಸ್ಥೆ ಇರ್ತದೆ. ನಾವೆಲ್ಲ ಏನು ಮಾಡ್ತೇವೆ, ಸುತ್ಕೊಂಡು ಹೋಗ್ಲಿಕ್ಕೆ ರಾಶಿ ಜನರಿದ್ದಾರೆ ಅಂಥೇಳಿ ಏನು ಮಾಡ್ತಾರೆ, ನೇರವಾಗಿ ಹೋಗ್ಲಿಕ್ಕೆ ಏನು ಬೇಕೋ ಅಲ್ಲಿ ಕೌಂಟ್ರಲ್ಲಿ ಒಂದು 50 ರೂಪಾಯಿ ಕೊಟ್ಟರೆ ನೇರ ಹೋಗ್ಲಿಕ್ಕೆ ವ್ಯವಸ್ಥೆ ಇರ್ತದೆ ಅಂತ ಹೇಳ್ತೇವೆ. ಹೋಗೋದು 50 ರೂಪಾಯಿ ಅಲ್ವಾ, ಅದರಿಂದ ಏನು ಬಂತು, ಆಗೋದು ಕಡಿಮೆ ಏನೂ ಇಲ್ಲ ಅಂಥೇಳಿ ಒಂದು 50 ರೂಪಾಯಿ ಕೊಟ್ಟು ಆ ವ್ಯವಸ್ಥೆಯಲ್ಲೇ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಅದರಿಂದ ನಮಗೆ ಅಂದ್ಕೊಳ್ಬೋದು ನಾವು ನೇರವಾಗಿ ಬಂದಾಯಿತು, ಬೇಗ ದರ್ಶನ ಆಯಿತು, ಮತ್ತೇನು ಸಮಸ್ಯೆ ಇಲ್ಲವಲ್ಲ, ಮತ್ತೆ ಹೋಗೋದೇನು, ಮತ್ತೆ ಊಟಕ್ಕೋ ಅಥವಾ ಮುಂದಿನ ಕಾರ್ಯಕ್ರಮಕ್ಕೋ ಹೋಗಿಬಿಡುವ ಅಂಥೇಳಿ ಅಂದ್ಕೊಳ್ಬೋದು. ಆದರೆ ಅದರಲ್ಲಿ ಶ್ರದ್ಧೆ ಎನ್ನುವಂಥದ್ದು ಅಷ್ಟು ಬರೋದಿಲ್ಲ. ನಾವು ಮಾಡಬೇಕಾಗಿರುವಂಥದ್ದು ಶ್ರದ್ಧೆ ಮತ್ತು ಭಕ್ತಿಯಿಂದ. ಅದರ ಜೊತೆಯಲ್ಲಿ ನಾವು ಮಾಡ್ತಾ ಇರ್ತೇವೆ ಭಕ್ತಿ ಅಂದರೆ ಯಾವ ರೀತಿಯಾಗಿ ಅಂತ ಕೇಳಿದರೆ, ದೇವರು ನಮ್ಮಲ್ಲಿ ನೋಡುವಂಥದ್ದು ನಾನು ನೇರವಾಗಿ ಬಂದೋ
ಅಥವಾ ಸುತ್ತಕೊಂಡು ಬಂದು ಅಂತ ನೋಡೋದಿಲ್ಲ. ನಮ್ಮ ಭಕ್ತಿಯನ್ನು ನೋಡುವಂಥದ್ದು, ಅವನ ಹೃದಯದಲ್ಲಿ ಭಕ್ತಿ ಇದೆಯೋ ಇಲ್ವೋ ಅಂಥೇಳಿ ನೋಡ್ತಾನೆ. ಅವನ ಅಥವಾ ನಮ್ಮ ತಟ್ಟೆ ತುಂಬ ಹಣವನ್ನು ಅಥವಾ ಕಾಯಿ ಹಣ್ಣು ಹಂಪಲುಗಳನ್ನು ತೊಗೊಂಡೋದ್ರೆ ದೇವ್ರು ನೋಡೋದಿಲ್ಲ. ಅದ್ರ ನೋಡೋದೇನೆ ಅಂತ ಕೇಳಿದರೆ ಅವನ ಹೃದಯದಲ್ಲಿ ಭಕ್ತಿ ಉಂಟೋ ಇಲ್ವೋ ಅಂತ ನೋಡ್ತಾನೆ. ಅಥವಾ ಅವನ ಹಿಂದೆ ಅಧಿಕಾರ ಇದೆಯೋ, ಅಥವಾ ಅವನ ಹಿಂದೆ ಹಣಬಲ ಇದೆಯೋ, ಅಥವಾ ಅವನ ಹಿಂದೆ ಜನಬಲ ಇದೆಯೋ, ಯಾವುದನ್ನು ದೇವರು ನೋಡೋದಿಲ್ಲ. ಅವನು ನೋಡೋದೇನು ಅಂತ ಕೇಳಿದರೆ ಅವನ ಹೃದಯದಲ್ಲಿ ಶ್ರದ್ಧೆ ಉಂಟೋ ಭಕ್ತಿ ಉಂಟೋ ಮಾತ್ರ ನೋಡ್ತಾನೆ. ಅಂದರೆ ಅವನು ಬಯಸೋದೇನು ಅಂತ ಕೇಳಿದರೆ ದೇವರು ಐಶ್ವರ್ಯ ಬಯಸೋದಿಲ್ಲ, ಅಥವಾ ಬಂಗಾರವನ್ನು ಬಯಸೋದಿಲ್ಲ. ಅವನು ಬಯಸೋದೇನು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಎಂಬುದಾಗಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರುವಂಥದ್ದು. ಯಾರು ನನಗೆ ಪತ್ರೆಯನ್ನು ಮತ್ತು ಹೂವನ್ನು ಮತ್ತು ಹಣ್ಣನ್ನು ಮತ್ತು ನೀರನ್ನು, ಈಶ್ವರನಿಗಾದರೆ ಈ ಅಭಿಷೇಕ ಪ್ರಿಯೋ ಶಿವ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಯಥೇಚ್ಛವಾಗಿ ಅಭಿಷೇಕವನ್ನು ಮಾಡಿದರೆ ಈಶ್ವರ ಪ್ರೀತಿಯನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ದೇವರು ಬಯಸೋದು ಬಂಗಾರನ ಬಯಸೋದಿಲ್ಲ. ಅವನು ಬಯಸೋದೇನು? ಇಷ್ಟೇ, ಹಣ್ಣು ಹಂಪಲುಗಳನ್ನೆಲ್ಲ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು, ಹಣ್ಣು ಹಂಪಲು ನಮಗೆ ನಮ್ಮ ಹತ್ರ ಯಥೇಚ್ಛ ದುಡ್ಡು ಅಂತೇಳಿ ಎಷ್ಟುಂಟೋ ಅಷ್ಟು ತಗೊಂಡೋಗಿ ಕೊಟ್ಬಿಡ್ತೇನೆ. ಆದರೆ ನಮ್ಮ ಭಕ್ತಿ ಇರುವುದ್ರೆ ಮಾತ್ರ ಭಗವಂತ ಸ್ವೀಕರಿಸ್ತಾನೆ. ನಾವು ಎಲ್ಲ ಕಥೆಗಳನ್ನೆಲ್ಲ ಕೇಳಿರ್ತೇವೆ. ಭಕ್ತ ಕುಂಬಾರ ಇರ್ಬೋದು, ಅಥವಾ ಬೇಡರ ಕಣ್ಣಪ್ಪಂದಿರ್ಬೋದು. ಇವೆಲ್ಲ ಕಥೆಗಳಲ್ಲಿ ಬರುವಂಥದ್ದು ಏನು ಅಂತ ಕೇಳಿದರೆ ಭಕ್ತಿಯನ್ನು ಅಲ್ಲಿ ಹೇಳಿದ್ದಾರೆ. ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವಾಲಯಕ್ಕೆ ಹೋಗಬೇಕು. ಅದಾದಾಗ ಮಾತ್ರ ನಮಗೆ ಒಂದು ಒಳ್ಳೆಯದು ಎನ್ನುವಂಥದ್ದು ಆಗ್ತದೆ, ದೇವರ ಅನುಗ್ರಹ ಎನ್ನುವಂಥದ್ದು ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಈಗ 5-6 ದಿವಸಗಳು 3-4 ದಿವಸಗಳಿಂದ ಇಲ್ಲಿ ಕಾರ್ಯಕ್ರಮ ಎನ್ನುವಂಥದ್ದು ನಡೀತಾ ಇದೆ. ದೇವರ ಒಂದು ಪ್ರತಿಷ್ಠೆ ಇರ್ಬೋದು, ನಾಳೆ ದಿವಸ ಬ್ರಹ್ಮಕಲಶೋತ್ಸವ ಎನ್ನುವಂಥದ್ದು ಆಗಲಿಕ್ಕಿದೆ. ಅದರ ಜೊತೆಯಲ್ಲಿ ಈ ಸುಂದರವಾದ ಶಿಲಾಮಯ ದೇವಸ್ಥಾನ ಎನ್ನುವಂಥದ್ದು ಆಗಿದೆ. ಒಬ್ಬರು ಸುನೀಲ್ ಶೆಟ್ಟರು ಈ ದೇವಸ್ಥಾನವನ್ನು ಕಟ್ಟಿಕೊಡಿಸಿದ್ದಾರೆ, ನಿಲ್ಲಿಸಿದ್ದಾರೆ. ಅದರಲ್ಲೂ ಒಂದು ಮಾತಿದೆ, ಅಂತ ಕೇಳಿದರೆ ವಿಭವೋ ದಾನ ಶಕ್ತಿಶ್ಚ ನಾಲ್ಪಸ್ಯ ತಪಸಪ್ಪಲಂ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಹೇರಳವಾದ ಸಂಪತ್ತು, ಅದರ ಜೊತೆಯಲ್ಲಿ ಅದರನ್ನು ದಾನ ಮಾಡುವಿಕೆ, ಇವೆರಡೂ ಕೂಡ ಅಲ್ಪನ ತಪಸ್ಸಲ್ಲ, ಹಿಂದೆ ಯಾವುದೋ ಜನ್ಮದಲ್ಲಿ ಮಾಡಿದ ಮಹತ್ತರವಾದ ತಪಸ್ಸಿನ ಫಲ ಎನ್ನುವಂಥದ್ದು ಹೇಳಿದ್ದಾರೆ. ನಾವೆಲ್ಲ ನಮ್ಮ ಹತ್ರ ಒಂದಷ್ಟು ಹಣ ಇರ್ತದೆ, ದಾನ ಮಾಡುವಾಗ ನಾವು ಆಲೋಚನೆ ಮಾಡ್ತೇವೆ ಅಲ್ವಾ? ಯಾರೋ ಒಬ್ಬರು ಬಂದು ಇವತ್ತು ಗಣಪತಿಯನ್ನು ಕೂರಿಸ್ತಾ ಇದ್ದೇವೆ ಈ ವರ್ಷ, ಹಾಗಾಗಿ ಒಂದಷ್ಟು ಹಣವನ್ನು ಕೊಡಿ ನೀವು ಅಂತ ಹೇಳಿದರೆ ನಮ್ಮ ಹತ್ರ ಗೊತ್ತಿರ್ತದೆ ನಮಗೆ, ನಾನು ಇಷ್ಟು ಕೊಡ್ಬೋದು ಅಂಥೇಳಿ. ನಾವೇನು ಮಾಡ್ತೇವೆ? ಗಣಪತಿದು ಕೂರಿಸ್ತಾ ಇರೋದಲ್ವ, ಮಣ್ಣಿನ ಗಣಪತಿ, ಹಾಗಾಗಿ ರಾಶಿಯನ್ನು ಕೊಡೋದು ಬೇಡ, 50 ರೂಪಾಯಿ ತೊಗೊಂಡೋಗಿ ಸಾಕು ಅಂತ ಹೇಳಿ ಕೊಟ್ಬಿಡ್ತೇವೆ ಅಲ್ವಾ? ನಮ್ಮ ಹತ್ರ ಬೇಕಷ್ಟಿರ್ತದೆ. ಆದರೆ ನಾವು ಮಾಡುವಂಥದ್ದು ನಮ್ಮ ಹತ್ರ ಎಷ್ಟು ಆಗ್ತದೆ ಅಷ್ಟು ಮಾತ್ರ ಕೊಡಬೇಕು ಅನ್ನೋ ಆಲೋಚನೆ ಮಾಡ್ತೇವೆ. ಆದರೂ ಮಾಡಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಕೊಡುವಂಥದ್ದನ್ನು ಕೊಡಬೇಕು. ಅಂದರೆ ಅದಕ್ಕೊಂದು ಉದಾಹರಣೆ ಕೊಡೋದಾದರೆ, ಹಿಂದೆ ಒಂದು ಊರಿನಲ್ಲಿ ಒಂದು ತರಕಾರಿಯನ್ನು ಮಾರುವವನಿದ್ದ. ಅವನು ತುಂಬ ಬಡವನಾಗಿದ್ದ. ಅದೇ ಊರಿನಲ್ಲಿ ಒಂದು ಆಲದ ಮರ ಇತ್ತು. ಅದರ ಕೆಳಗೆ ಒಬ್ಬರು ತಪಸ್ವಿಗಳು, ಜ್ಞಾನಿಗಳು ಒಬ್ಬರು ಕೂತ್ಕೊಂಡಿರ್ತಿದ್ರು. ಅವರು ತಪಸ್ಸನ್ನು ಮಾಡ್ತಾ ಕೂರ್ತಿದ್ರು. ಆ ಒಂದು ತರಕಾರಿ ಮಾರುವವನು ಏನು ಮಾಡ್ತಿದ್ದ ಅಂತ ಕೇಳಿದರೆ, ಅವನು ತರಕಾರಿ ಮಾರುವವನಾಗಿದ್ದರಿಂದ ಆ ಮಾರ್ಗದಲ್ಲಿ ಹೋಗುವಾಗ ಏನು ಮಾಡ್ತಿದ್ದ ಅಂದರೆ, ಮೊದಲು ಹಳ್ಳಿಯಲ್ಲಿ ಹೋಗಿ ಒಂದು ರೈತರಿಂದ ಖರೀದಿ ಮಾಡಿಕೊಂಡು ಬರುವಾಗ ಹೊಲಗಳಿಂದ ಅವನು ಮೊದಲಿಗೆ ಅಲ್ಲಿ ಜ್ಞಾನಿಗಳು ತಪಸ್ವಿಗಳು ಕೂರ್ತಿರ್ತಿದ್ರಲ್ಲ, ಅಲ್ಲಿ ಬಂದು ಏನು ಮಾಡ್ತಿದ್ದ ಅಂದರೆ ತನ್ನಿಂದ ಎಷ್ಟು ಸಾಧ್ಯ ಅಂಥೇಳಿ ಅವನು 1-2 ತರಕಾರಿಗಳನ್ನು ಅಲ್ಲಿ ಇಟ್ಟು ಅವ್ರ ಮುಂದೆ ಇಟ್ಟು ಕೈ ಮುಗಿದು ಬರ್ತಾ ಇದ್ದ. ಬಾಕಿ ಎಲ್ಲ ತರಕಾರಿಗಳನ್ನು ಮಾರುವಂತಹ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದ. ಆದರೆ ಪ್ರತಿನಿತ್ಯದಲ್ಲಿ ಇದನ್ನು ಮಾಡ್ತಾ ಇದ್ದರಿಂದ ಅವನಿಗೆ ಆ ಕ್ಷಣಕ್ಕೇನೂ ಆಗದೇ ಇರ್ಬೋದು. ಆದರೆ ಏನಾಗ್ತಾ ಇತ್ತು ಅಂತ ಕೇಳಿದರೆ, ಆ ಕಾಲಾನಂತರದಲ್ಲಿ ಅವನು ಅದೇ ರೀತಿಯಾಗಿ ಮಾಡಿಕೊಂಡು ಬಂದ. ಪ್ರತಿನಿತ್ಯದಲ್ಲಿ ಅವರಿಗೆ 2 ತರಕಾರಿಯನ್ನು ಇಟ್ಟು ಬರೋದು ಅಂತಹ ಒಂದು ಕೈಂಕರ್ಯವನ್ನು ಪ್ರತಿನಿತ್ಯದಲ್ಲಿ ಮಾಡಿಕೊಂಡು ಬಂದ. ಆ ಜನ್ಮದಲ್ಲಿ ಅವನಿಗೆ ಅಷ್ಟೇ ಸಾಧ್ಯವಾಗಿತ್ತು. ಹಾಗಾಗಿ ಅವನೇನು ಮಾಡ್ತಿದ್ದ, ನಿತ್ಯದಲ್ಲಿ ಕೈಂಕರ್ಯದಂತೆ ಮಾಡ್ಕೊಂಡು ಬಂತ. ಅದಾದ ನಂತರ ಒಂದಷ್ಟು ಕಾಲಗಳಾದಮೇಲೆ ಅವನು ಮರಣವನ್ನು ಹೊಂದಿದ. ಅದಾದ ನಂತರದಲ್ಲಿ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯವಶದಿಂದ ಒಂದು ದೊಡ್ಡ ಚಕ್ರವರ್ತಿಯ ಮನೆತನದಲ್ಲಿ ಅವನು ಹುಟ್ಟಿದ. ಚಕ್ರವರ್ತಿ ಮನೆತನದಲ್ಲಿ ಹುಟ್ಟಿ ಆದಮೇಲೆ ಅವನಿಗೆ ಹಿಂದಿನ ಜನ್ಮದ ಒಂದು ಸ್ಮರಣೆ ಎನ್ನುವಂಥದ್ದು ಇತ್ತು. ಹಾಗಾಗಿ ಅವನೇನು ಮಾಡ್ತಿದ್ದ ಅಂತ ಕೇಳಿದರೆ, ಆ ಜ್ಞಾನಿಗಳು ಎಲ್ಲಿದ್ದಾರೆ ಅಂತ ನೋಡಿ ಅವರಿಗೆ ಪ್ರತಿನಿತ್ಯದಲ್ಲಿ ಏನು ಮಾಡ್ತಿದ್ದ ಅಂದರೆ 2 ತರಕಾರಿಗಳನ್ನು ತೊಗೊಂಡೋಗಿ ಇಡ್ತಿದ್ದ ಅವ್ರ ಮುಂದೆ. ಅವನು ರಾಜನಾಗಿದ್ದ. ಹಾಗಾಗಿ ಅದೇನು ಸಮಸ್ಯೆ ಆಗಿಲ್ಲ, ಅವ್ರನ್ನ ಹುಡುಕ್ಸೋದೇನು ದೊಡ್ಡ ಸಮಸ್ಯೆ ಆಗಿರಲಿಲ್ಲ ಅವನಿಗೆ. ಹಾಗಾಗಿ ಅವ್ರೇನು ಮಾಡ್ತಿದ್ದ, ಅದು ಹಿಂದಿನ ಜನ್ಮದ ಒಂದು ಸ್ಮರಣೆ ಇದ್ದರಿಂದ ಅವನೇನು 2 ತರಕಾರಿಗಳನ್ನು ತೊಗೊಂಡೋಗಿ ಅಲ್ಲಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದ.
ಅದೇ ರೀತಿಯಾಗಿ ಅವನ ಜನ್ಮ ಎನ್ನುವಂಥದ್ದು, ಆ ಚಕ್ರವರ್ತಿ ಜನ್ಮ ಎನ್ನುವಂಥದ್ದು ಮುಗೀತು. ನಾವೀಗ ಅಂದ್ಕೊಂಡಿರ್ತೇವೆ ಮತ್ತು ದೊಡ್ಡ ಜನ್ಮಕ್ಕೆ ಹೋಗಿರ್ತಾನೆ ಅವನು ಅಂತ ಹೇಳಿ. ಆದರೆ ಅವನು ಮತ್ತೆ ತರಕಾರಿ ಮಾರುವವನಾಗೆ ಹುಟ್ಟಿದ್ದ. ಆಗ ಅವನು ಜ್ಞಾನಿಗಳ ಹತ್ರ ಬಂದು ಕೇಳ್ತಾನೆ, ಸ್ವಾಮಿ, ನಾನು ಹಿಂದಿನ ಜನ್ಮದಲ್ಲ ಅದಕ್ಕೆ ಹಿಂದಿನ ಜನ್ಮದಲ್ಲಿ ಇಲ್ಲೇ ತರಕಾರಿ ಮಾರ್ತಾ ಇದ್ದೆ, ನಿಮಗೆ 2 ತರಕಾರಿಗಳನ್ನು ಇಡ್ತಾ ಇದ್ದೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾನು ದೊಡ್ಡ ಚಕ್ರವರ್ತಿ ಆದೆ, ಆ ಮನೆತನದಲ್ಲಿ ಹುಟ್ಟಿದೆ. ಹಾಗೆ ನನಗೆ ಹಿಂದಿನ ಜನ್ಮದ ಒಂದು ಸ್ಮರಣೆ ಎನ್ನುವಂಥದ್ದು ಇತ್ತು. ಹಾಗಾಗಿ ನಾವು ಮತ್ತೆ ನಿಮಗೆ 2 ತರಕಾರಿಗಳ ದಾನವನ್ನು ಮಾಡ್ತಾ ಬಂದೆ. ನಾವು ಈ ಜನ್ಮದಲ್ಲಿ ಮತ್ತು ಮೇಲೆ ಹೋಗಬೇಕಿತ್ತ, ಮತ್ತೆ ಯಾಕೆ ಇಲ್ಲೇ ಬಂದೆ ನಾನು ಅಂತೇಳಿ ಅವನಿಗೆ ಪ್ರಶ್ನೆ ಬಂತು. ಅದೇ ರೀತಿ ನಮಗೆ ಬಂದ ಪ್ರಶ್ನೆಯೇ ಅವ್ರ ಹತ್ರ ಕೇಳ್ದ ಅವನು. ಆಗ ಅವ್ರು ಹೇಳ್ತಾರೆ, ನಿನ್ನ ಹತ್ರ ತರಕಾರಿ ಮಾರುವವನಾಗಿದ್ದರಿಂದ ಆ ಸಮಯದಲ್ಲಿ ಬಡತನ ಎನ್ನುವಂಥದ್ದು ಇತ್ತು ನಿನ್ನಲ್ಲಿ. ಆ ಸಂದರ್ಭದಲ್ಲಿ ನೀನು ಮಾಡಿದ್ದು 2 ತರಕಾರಿಗಳ ದಾನ, ಅದು ನಿನಗೆ ದೊಡ್ಡ ಮಹತ್ತರದ್ದಾಗಿತ್ತು. ಹಾಗಾಗಿ ನಿನ್ನ ಹತ್ರ ಎಷ್ಟು ಸಾಧ್ಯವೋ ಅದಕ್ಕಿಂತ ಹೆಚ್ಚಿನದಾಗಿ ನೀನು ಮಾಡ್ತಾ ಬಂದೆ. ಹಾಗಾಗಿ ಚಕ್ರವರ್ತಿ ಸ್ಥಾನಕ್ಕೆ ಹೋದೆ. ಆ ಚಕ್ರವರ್ತಿ ಸ್ಥಾನದಲ್ಲಿದ್ದಾಗ ನೀನು ಇದಕ್ಕಿಂತ ಹೆಚ್ಚಿನದಾಗಿ ದೊಡ್ಡದಾಗಿ ಮಾಡ್ಬೋದಿತ್ತು, ಅದನ್ನು ಮಾಡಲಿಲ್ಲ ನೀನು. ಹಿಂದಿನ ಜನ್ಮದ ಸ್ಮರಣೆಯಿಂದ ನನಗೆ ಮತ್ತೆ 2 ತರಕಾರಿಯನ್ನೇ ತಂದುಕೊಟ್ಟೆ. ಅದರಿಂದಾಗಿ ಏನಾಯಿತು ಅಂತ ಕೇಳಿದರೆ, ನಿನಗೆಷ್ಟು ದಾನವನ್ನು ಮಾಡುವ ಸಾಮರ್ಥ್ಯವಿತ್ತೋ ಅದನ್ನು ಮಾಡದೆ ಕಿಂಚಿತ್ತನ್ನು ಮಾಡ್ತಾ ಬಂದೆ. ಅದರಿಂದ ಒಂದು ಸಮಸ್ಯೆ ಎನ್ನುವಂಥದ್ದು ಮತ್ತೆ ನೀನು ಮಾಡುವಂತಹದ್ದು ಈ ರೈತನಾಗೆ ಹುಟ್ಟಿದೆ ಎಂಬುದಾಗಿ ಅವನಿಗೆ ಹೇಳ್ತಾರೆ. ಹಾಗಾಗಿ ಈ ಕಥೆಯಿಂದ ನಾನು ಹೇಳಿದ್ದು ಯಾಕೆ ಅಂತ ಕೇಳಿದರೆ, ಇದರಿಂದ ಗೊತ್ತಾಗುವುದೆಂದು ಅಂತ ಕೇಳಿದರೆ, ನಮ್ಮ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ದಾನ ಧರ್ಮವನ್ನು ಮಾಡಬೇಕು. ಅದರಿಂದ ನಮಗೆ ಈ ಜೀವನದಲ್ಲಿ ಅಲ್ಲದೆ ಹೋದರೂ ಮುಂದಿನ ಜೀವನದಲ್ಲಿ ಅದರ ಫಲ ಎನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ಹಾಗಾಗಿ ನಾವು ಕೇಳಿರ್ತೇವೆ, ಇನ್ನೊತ್ತು ನೋಡಿದ್ದೇವೆ, ಈ ದೇವಸ್ಥಾನವನ್ನು ಅದ್ಭುತವಾಗಿ ಕಟ್ಟಿದ್ದಾರೆ. ಯಾರು ಕೇಳಿದ್ದಕ್ಕೆ ಸುನೀಲ್ ಶೆಟ್ಟರು ಅವರ ಹತ್ರ 2 ಇದೆ, ಒಂದು ಸಂಪತ್ತೂ ಇದೆ, ಅದೇ ಜೊತೆಯಲ್ಲಿ ದಾನ ಮಾಡುವಂಥ ಬುದ್ಧಿ ಎನ್ನುವಂಥದ್ದು ದೇವರು ಪರಮಾತ್ಮ ಕೊಟ್ಟಿದ್ದಾನೆ ಅವರಿಗೆ. ವಿಶೇಷವಾಗಿ ಅವರು ಕುಟುಂಬದವರು ಇದು 2ನೇ ದೇವಸ್ಥಾನ. ನಮಗೆ ಗೊತ್ತಿರುವ ಹಾಗೆ ಒಂದು ಮುರುಡೇಶ್ವರವನ್ನು ಅದ್ಭುತ ರೀತಿಯಲ್ಲಿ ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದಾರೆ, ಆರ್.ಎನ್. ಶೆಟ್ಟರು ಮಾಡಿದರು. ಅದೇ ರೀತಿಯಾಗಿ ಈಗ ಸುನೀಲ್ ಶೆಟ್ಟರು ಈ ದೇವಸ್ಥಾನವನ್ನು ಅದ್ಭುತವಾಗಿ ನಿರ್ಮಿಸಿ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಅದರ ಒಂದು ಅವರಿಗೆ ಪುಣ್ಯ ಸಂಪಾದನೆ ಎನ್ನುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ ನಾವು ಸಹ ಅದರ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಬೇಕು ಅಂತಾದರೆ ಪ್ರತಿನಿತ್ಯದಲ್ಲಿ ಇಲ್ಲಿ ಬಂದು ದೇವರ ಒಂದು ಸಾನ್ನಿಧ್ಯದಲ್ಲಿ ನಮಸ್ಕಾರ ಮಾಡೋದಿರ್ಬೋದು, ಒಂದು ಸೇವೆಯನ್ನು ಮಾಡೋದಿರ್ಬೋದು. ಮಾಡಿದ್ರಿಂದ ನಮಗೂ ಸಹ ಪುಣ್ಯ ಎನ್ನುವಂಥದ್ದು ಪ್ರಾಪ್ತ ಎನ್ನುವಂಥದ್ದು ಆಗ್ತದೆ. ಈ ದೇವಸ್ಥಾನದಲ್ಲಿ ಒಂದು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಅನೇಕ ಕೈಗಳು ಇಲ್ಲಿ ದುಡಿದಿದ್ದಾವೆ. ಅವರೆಲ್ಲರಿಗೂ ದೇವರ ಒಂದು ಅನುಗ್ರಹ ಎನ್ನುವಂಥದ್ದು ಆಗ್ತದೆ, ಆಗಬೇಕು ಕೂಡ. ಹಾಗಾಗಿ ನಮಗೆ ಗೊತ್ತಿದ್ದಲು ಗೊತ್ತಿಲ್ಲದೆ ಈ ಕೈಂಕರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡಿರ್ತಾರೆ. ಅವರೆಲ್ಲರಿಗೂ ಸಹ ನಮ್ಮ ಶಂಭುಲಿಂಗೇಶ್ವರ ದೇವರ ಅನುಗ್ರಹ ಸದಾಕಾಲ ಇರಲಿ ಎಂಬುದಾಗಿ ಹೇಳ್ತಾ, ಹಾಗೆಯೇ ಇಲ್ಲಿನ ಒಂದು ಕಮಿಟಿಯವರಿಗೆ, ಆಡಳಿತ ಕಮಿಟಿಯವರಿಗೆ ಹಾಗೂ ಇಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ನಮ್ಮ ಆರಾಧ್ಯ ದೇವರಾದ ಚಂದ್ರಮೌಳೀಶ್ವರರ ಲಕ್ಷ್ಮೀ ನರಸಿಂಹನ ಅನುಗ್ರಹ ಸದಾಕಾಲ ಇರಲಿ ಎಂಬುದಾಗಿ ಹೇಳ್ತಾ, ನಾವು ಕೂಡ ನಿಮ್ಮೆಲ್ಲರಿಗೆ ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಹರ ನಮ ಪಾರ್ವತೀಪತಯೇ, ಹರ ಹರ ಮಹಾದೇವ. ಸಪರಿವಾರ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಮಹಾರಾಜ ಕೀ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಮಾಧವಾನಂದ ಭಾರತಿ ಸ್ವಾಮಿ ಮಹಾರಾಜ ಕೀ ಜೈ. ಜನ್ಮ ಸಾರ್ಥಕಕ್ಕೆ ಧರ್ಮ ಮಾರ್ಗವೇ ಯುಕ್ತ. ದೇವಪಥದಲ್ಲಿ ಸಾಗಿದಾಗ ಧನ್ಯನಾಗುವ ಭಕ್ತ. ಕಿರು ಕಾರ್ಯಕ್ಕೂ ಸರ್ವಕಾಲಕ್ಕೂ ಜೊತೆಗಿರಲಿ ಶ್ರದ್ಧೆ. ಶಂಕರನೆಂಬ ಕಡಲ ಮುಂದೆ ಕಿಂಕರ ಮಣ್ಣ ಮುದ್ದೆ. ಧರೆಯೊಳಗಿಂದು ಶಿವಲಿಂಗ ರೂಪಧಾರಿ. ದುರ್ಜಯನ ದೃಷ್ಟಿಯ ಮುಂದೆ ನಂದಿರಾಯ ಭಾರಿ. ನರಜನ್ಮ ಪಾವನವಾಗಲಿ ಶಿವಧ್ಯಾನದಲ್ಲಿ. ಹರ ಚರಮತಿಯ ಕರುಣಿಸಲಿ ಪ್ರತಿ ನರರೊಡಲಲಿ. ಪರಮ ಪೂಜ್ಯ ಶ್ರೀ ಮಾಧವಾನಂದ ಭಾರತಿ ಸ್ವಾಮೀಜಿಗಳ ಪ್ರಸನ್ನ ಚಿತ್ತದ ದಿವ್ಯ ಸಂದೇಶಕ್ಕಾಗಿ ನತಮಸ್ತಕ ನಮನಗಳನ್ನು ಸಮರ್ಪಿಸ್ತೇವೆ. ಧರ್ಮಸಭೆಯಲ್ಲಿ ದಿವ್ಯ ಸಂದೇಶವನ್ನು ಪಡೆದುಕೊಂಡಿರುವ ಸದ್ಭಕ್ತರೆಲ್ಲ ಸರತಿಯ ಸಾಲಿನಲ್ಲಿ ಬಂದು ಪರಮ ಪೂಜ್ಯರಿಂದ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇವೆ.
ಆಸೀನರಾಗಿರುವ ಸದ್ಭಕ್ತರನ್ನೆಲ್ಲ ಪ್ರಾರ್ಥಿಸಿಕೊಳ್ತೇವೆ. ದಯವಿಟ್ಟು ಸರತಿಯ ಸಾಲಿನಲ್ಲಿ ಬಂದು ಪೂಜ್ಯರಿಂದ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು.